जन्माद्यस्य यतोन्मयादितरतः अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु च पदं तापत्रयोन्मूलनं श्रीमद्भागवते महामुनिकृते किं वा परैः ईश्वरा सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु असेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते प्रथमस्कन्धान्तर्गतकथा प्रारम्भे सति किञ्चित् पुरकथानुवादः हरिः ओं हरिः ओं हरिः ओं ನಿನ್ನೆ ದಿನ ನಾವು ಶ್ರೇಯೋ ಮಾರ್ಗ ಹಾಗೂ ತತ್ವಜ್ಞಾನದ ಬಗ್ಗೆ ಕೆಲವು ಮಾತುಗಳನ್ನು ತಿಳಿದುಕೊಂಡಿದ್ದೇವೆ. ಮನುಷ್ಯನಾಗಿ ಹುಟ್ಟಿದ ನಂತರ ಬ್ರಾಹ್ಮಣನೇ ಇರಲಿ, ಕ್ಷತ್ರಿಯನೇ ಇರಲಿ, ವೈಶ್ಯನೇ ಇರಲಿ, ಶೂದ್ರನೇ ಇರಲಿ, ಅವನಿಗೆ ವರ್ಣಾಶ್ರಮೋಚಿತವಾಗಿರ್ತಕ್ಕಂಥ ತನ್ನ ಧರ್ಮಗಳು ಅನಿವಾರ್ಯ, ಮಾಡಲೇಬೇಕು. ಅದರ ಜೊತೆಯಲ್ಲಿ ಅದಕ್ಕೆ ಅನುಸಾರವಾಗಿರ್ತಕ್ಕಂಥ ಹೋಮ, ಹವನ, ಯಜ್ಞ, ಯಾಗ, ಸಂಧ್ಯಾವಂದನಾದಿ ಕ್ರಿಯೆಗಳು, ಅದರ ಜೊತೆಗೆ ಕ್ಷತ್ರಿಯರಿಗೆ ರಾಷ್ಟ್ರ ರಕ್ಷಣೆ, ವೈಶ್ಯರಿಗೆ ಕೃಷಿ ವಾಣಿಜ್ಯ ಇತ್ಯಾದಿ, ಶೂದ್ರರಿಗೆ ಇವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಕೂಲತೆ ಮಾಡಿಕೊಡುವಿಕೆ,
ಇವೆಲ್ಲವನ್ನು ಸರ್ವಸಾಮಾನ್ಯವಾಗಿ ಮಾನವನು ಮಾಡುವಾಗ ನನಗೆ ಇದರಿಂದ ಎಷ್ಟು ಲಾಭ ಸಿಗ್ತದೆ, ಇದರಿಂದ ನನ್ನ ಸಂಬಳ ಹೆಚ್ಚಾಗ್ತದೆ, ನನ್ನ ಮಕ್ಕಳಿಗೆ ಒಳ್ಳೆಯದಾಗ್ತದೆ, ನನ್ನ ಮದುವೆ ಆಗ್ತದೆ, ನನಗೆ ಮಕ್ಕಳು ಹುಡ್ತಾರೆ ಇತ್ಯಾದಿಗಳ ದೃಷ್ಟಿಯಿಂದ ಇವುಗಳನ್ನೆಲ್ಲ ಮಾಡ್ತಾನೆ, ಕಾಮನೆಗಳನ್ನು ಇಟ್ಟುಕೊಂಡು. ಅದರಿಂದ ಸಿಕ್ಕ ಕಾಮನೆಗಳು ಅನಿತ್ಯ, ಒಂದು ದಿವಸ ಹೊರಟೋಗ್ತದೆ. ಅವೇ ಕಾರ್ಯಗಳನ್ನು ಮಾಡ್ತಕ್ಕಂಥ ಸಂಧ್ಯಾವಂದನೆಯಿಂದ ಪ್ರಾರಂಭ ಮಾಡಿಕೊಂಡು ಯಜ್ಞ ಆಗಾದಿ ಸಕಲ ಕಾರ್ಯಗಳೂ ಅಂತ ತಿಳ್ಕೊಂಡಂತೇನಿದೆ, ಭಗವಂತ ಸಂತುಷ್ಟನಾಗಲಿ ಅಂತ ತಿಳ್ಕೊಂಡಂಥೇಳಿ ಮಾಡಿದರೆ ಅದರಿಂದ ಭಗವಂತ ಸಂತುಷ್ಟನಾಗಿ ಜ್ಞಾನವನ್ನು ಕೊಡ್ತಾನೆ, ವೈರಾಗ್ಯವನ್ನು ಕೊಡ್ತಾನೆ, ಆ ಪುಣ್ಯದಿಂದ ಪರಮ ಅನುಗ್ರಹವನ್ನು ಮಾಡ್ತಾನೆ. ಇದೇ ಶ್ರೇಯೋ ಮಾರ್ಗ. ಆನಂತರ ಅದರ ಜೊತೆಯಲ್ಲಿ ಯಾರಿಗೆ ನಾನು ಸಮರ್ಪಣೆ ಮಾಡ್ತೇನೆ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಂಡಂತಂದರೆ ಜ್ಞಾನಾನಂದವೇ ಶರೀರವಾಗಿರತಕ್ಕಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಹರಿಯೇ ತತ್ವ. ಅವನ ಸಮರು ಯಾರೂ ಇಲ್ಲ, ಅವನಕ್ಕಿಂತ ಅಧಿಕರು ಯಾರೂ ಇಲ್ಲ, ಅವನ ಹೊರತು ನಮಗೆ ನಡೆಯೋದಿಲ್ಲ. ತಂದೆ ತಾಯಿ ಇಲ್ಲದೇ ಇದ್ದರೂ ನಡೀತದೆ, ಹೆಂಡತಿ ಮಕ್ಕಳು ಇಲ್ಲದೇ ಇದ್ದರೂ ನಡೀತದೆ, ಆದರೆ ದೇವರಿಲ್ಲದೇ ಇದ್ದು ನಡೆಯೋದಿಲ್ಲ. ಉಳಿದದ್ದು ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇವೆ. ದೇವರಿಲ್ಲದೆ ಇದ್ದರೆ ನಾವು ಉಸಿರಾಟವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದಾಗಿ ನಮಗೆ ಬೇಕು ಭಗವಂತ ಅನಿವಾರ್ಯವಾಗಿ. ಆ ಭಗವಂತನೇ ಜ್ಞಾನಾನಂದ ಸ್ವರೂಪನಾಗಿರ್ತಕ್ಕಂಥ ತತ್ವ. ಅವನ ಸಮಾಧಿಕರು ಯಾರೂ ಇಲ್ಲ ಅಂಥೇಳಿ ಅವನನ್ನೇ ಕುರಿತು ನಮ್ಮ ಕ್ರಿಯೆಗಳನ್ನು ಮಾಡ್ತಾ ಇದ್ದರೆ ನಮಗೆ ಮುಂದಿನ ಮಾರ್ಗ ಸುಲಭವಾಗ್ತದೆ. ಭಾಗವತ ಹೇಳ್ತದೆ ಇದನ್ನೇ, ಅತಃ ಪುಂಭಿ ದ್ವಿಜಶ್ರೇಷ್ಠ. ಎಲೆ ಸೌನಕಾದ ಋಷಿಗಳೇ, ಮನುಷ್ಯನಾಗಿರ್ತಕ್ಕಂಥ ವ್ಯಕ್ತಿ ವರ್ಣಾಶ್ರಮ ವಿಭಾಗಶ, ವರ್ಣಾಶ್ರಮ ವಿಭಾಗದಿಂದ ತನ್ನ ವರ್ಣಾಶ್ರಮೋಚಿತವಾದ ಏನು ಕರ್ಮಗಳನ್ನು ಮಾಡ್ತಾನೆ, ಹಾಗೆ ಮಾಡಿದರೆ ಪರಮಾತ್ಮನ ಪ್ರೀತಿಗೋಸ್ಕರ ಅಂತ ಮಾಡಿದರೆ, ಭಗವಂತನು ತೃಪ್ತನಾಗಲಿ ಅಂತ ಮಾಡಿದರೆ ಭಗವಂತ ಅನುಗ್ರಹದಿಂದ ಅವನು ಬೇಡಿದ್ದೆಲ್ಲವೂ ಸಿಗ್ತದೆ. ಆದ್ದರಿಂದಾಗಿ ಶೌನಕರೇ, ನನ್ನ ಅಭಿಪ್ರಾಯ ಈ ರೀತಿಯಾಗಿದೆ. ಆದ್ದರಿಂದ ಏಕಾಗ್ರ ಮನಸ್ಸುಳ್ಳವನಾಗಿ ಮನುಷ್ಯ ತನ್ನ ನಿತ್ಯ ನೈಮಿತ್ಯ ಕಾರ್ಯಗಳನ್ನು ಮಾಡ್ತಾ ಭಗವಂತನ ಮಹಿಮೆಗಳ ಶ್ರವಣವನ್ನು ಸತತವಾಗಿ ಮಾಡ್ತಾ ಇರಬೇಕು. ಸತತವಾಗಿ ನಾವು ಪರಮಾತ್ಮನ ಶ್ರೋತವ್ಯ ಕೀರ್ತಿತವ್ಯಶ್ಚ ಧ್ಯೇಯ ಪೂಜ್ಯಶ್ಚ ನಿತ್ಯದ. ಭಾಗವತ್ಕಾರ ಹೇಳ್ತಾರೆ, ಯಾವಾಗಲೂ ಪ್ರತಿ ದಿವಸವೂ, ಪ್ರತಿ ಸಮಯವೂ, ಪ್ರತಿ ಮಿನಿಟವೂ ಕೂಡ ಅವನ ಬಗ್ಗೆ ನಾವು ಕೇಳಬೇಕು. ಟ್ರೈನಲ್ಲಿ ಹೋಗ್ತಾ ಇದ್ದೇವೆ ಕೇಳಬೇಕು. ಈಗ ಮೊಬೈಲ್ ಇದೆ, ಬೇಡ, ಮನಸ್ಸಿನಲ್ಲಿ ಕೇಳಿದ್ದನ್ನು ಮನನ ಮಾಡಿ. ಆಫೀಸ್ನಲ್ಲಿರುವಾಗಲಿ, ಹೋಗ್ತಾ ಬರ್ತಾ ಇರುವಾಗಲಿ, ಎಲ್ಲ ಕಡೆ ಎಲ್ಲಿಯೂ ಭಗವಂತನ ಮಹಿಮೆಗಳ ಬಗ್ಗೆ ನಮ್ಮ ಸಂಕಲ್ಪನೆ ಇರಬೇಕು. ಉಳಿದೆಲ್ಲ ಕಾರ್ಯಗಳು ಅನಿವಾರ್ಯವಾಗಿ ಮಾಡಬೇಕು, ಅಲ್ಲಿ ಲಕ್ಷ್ಯ ಕೊಟ್ಟು ಸ್ವಲ್ಪ ಮಾಡಬೇಕು ಅಷ್ಟೇ. ಇದರಿಂದ ಏನಾಗ್ತದೆ? ಇದರಿಂದ ನಮ್ಮ ಅನಾದಿ ಕಾಲದಿಂದ ನಾವೇನು ಪಾಪಗಳನ್ನು ಮಾಡ್ತಾ ಬಂದಿದ್ದೇವೆ, ನಮ್ಮ ಸಂಚಿತವಾಗಿರ್ತಕ್ಕಂಥ ಪಾಪರಾಶಿ ಅಂತೇನಿದೆ, ಈ ಪಾಪರಾಶಿ ಕ್ರಮವಾಗಿ ದೂರ ಆಗ್ತದೆ. ಪಾಪರಾಶಿ ದೂರ ಆದಂತೆ ಭಗವಂತನ ಅನುಗ್ರಹ ಹೆಚ್ಚಾಗ್ತಾ ಬರ್ತದೆ. ಆ ಅನುಗ್ರಹವೇ ಅವನ ಅಪರೋಕ್ಷ ಜ್ಞಾನಕ್ಕೆ ಕಾರಣೀಭೂತವಾಗ್ತದೆ. ಆದ್ದರಿಂದಾಗಿ ಭಾಗವತಕಾರರು ಒಂದು ಕ್ರಮವನ್ನು ತಿಳಿಸಿಕೊಡ್ತಾರೆ. ಶುಶ್ರೂಷೋ ಶ್ರದ್ಧದಾನಶ್ಚ ವಾಸುದೇವ ಕಥಾರತಿ ಸ್ಯಾತ್ ಮಹತ್ಸೇವೆಯ ವಿಪ್ರಾಹ ಪುಣ್ಯ ತೀರ್ಥ ನಿಷೇವಣಾತ್. ನಾವು ಮಾಡುವ ದಾನ, ನಾವು ಮಾಡ್ತಕ್ಕಂತಹ ಜಪ, ನಾವು ಮಾಡ್ತಕ್ಕಂತಹ ವೈಶ್ವದೇವಾದಿ ಯಜ್ಞಗಳು, ಆನಂತರ
ನಾವು ಮಾಡ್ತಕ್ಕಂಥ ಸ್ನಾನ ಸಂಧ್ಯಾ ವಂದನಾದಿ ಸಕಲ ಕರ್ಮಗಳು ಇವೆಲ್ಲವೂ ಭಗವಂತನ ಸೇವೆ ಅಂತ ಮಾಡ್ತಾ ಇದ್ದರೆ ಪರಮಾತ್ಮ ಏನು ಮಾಡ್ಕೊಡ್ತಾನೆ? ಈ ಪುಣ್ಯದಿಂದ ನಮಗೆ ಸಜ್ಜನರ ಸಂಘವನ್ನು ಮಾಡಿಕೊಡ್ತಾನೆ, ಅಥವಾ ತೀರ್ಥಯಾತ್ರೆ ಫಲವನ್ನು ನಮಗೆ ಕೊಡ್ತಾನೆ. ತೀರ್ಥಯಾತ್ರೆಯ ಫಲದಿಂದ ಸಜ್ಜನರ ಸಂಘವಾಗ್ತದೆ. ಸಜ್ಜನರ ಸಂಘವಾಗೋದ್ರಿಂದ ಏನಾಗ್ತದೆ? ಅವರು ದೇವರನ್ನು ನಂಬಿರ್ತಾರೆ. ಅವರು ವಿಚಾರ ಮಾಡಿದರೆ ದೇವರ ಬಗ್ಗೆ ವಿಚಾರ ಮಾಡ್ತಾ ಇರ್ತಾರೆ. ಕೃತಿ ಮಾಡಿದರೆ ಭಗವಂತನ ಪ್ರೀತಿಗೋಸ್ಕರವೇ ಕೃತಿ ಮಾಡ್ತಾ ಇರ್ತಾರೆ. ಅವರ ಸಂಘವಾಗೋದ್ರಿಂದಾಗಿ ನಮಗೇನಾಗ್ತದೆ ಅಂತಂದರೆ ಪರಮಾತ್ಮನಲ್ಲಿ ಇವನ ಹೊರತು ಗತಿ ಇಲ್ಲ ಅಂತ ಒಂದು ಆಸ್ತಿಕ್ಯ ಬುದ್ಧಿ ಹುಡ್ತದೆ. ಇವನಿಂದಲೇ ನಮಗೆ ಆನಂದ, ಇವನಿಂದಲೇ ನಮಗೆ ಶಾಶ್ವತವಾದ ಸುಖ. ಉಳಿದವರೆಲ್ಲರೂ ಕೈ ಬಿಟ್ಟು ಹೋಗ್ತಾರೆ. ತಂದೆ ತಾಯಿ ನಮಗಿಂತ ಮೊದಲು ಹೋಗ್ಬೋದು, ಹೆಂಡತಿ ಮಕ್ಕಳನ್ನು ಬಿಟ್ಟು ನಾವು ಹೋಗ್ಬೋದು, ಎಲ್ಲರ ವಿಯೋಗವಾಗ್ತದೆ. ಆದರೆ ಒಬ್ಬ ವ್ಯಕ್ತಿಯ ವಿಯೋಗ ಆಗೋದಿಲ್ಲ. ಯಾವ ವ್ಯಕ್ತಿ ಹುಟ್ಟುವಾಗ ನಮ್ಮ ಜೊತೆಗೆ ಬಂದಿದ್ದಾನೆ, ಯಾವ ವ್ಯಕ್ತಿ ಈಗಲೂ ನಮ್ಮ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಜೊತೆಯಲ್ಲಿದ್ದಾನೆ, ಹೋಗುವಾಗಲೂ ನಮ್ಮ ಜೊತೆಯಲ್ಲಿ ಬರ್ತಾನೆ. ಹೀಗಾಗಿ ದೇವರಲ್ಲಿ ಆಸಕ್ತಿ ಉಂಟಾಗಿ ಅವನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತನ್ನುವ ಇಚ್ಛೆ, ಅದಮ್ಯವಾಗಿರ್ತಕ್ಕಂಥ ಇಚ್ಛೆ ಹೆಚ್ಚಾಗ್ತಾ ಬರ್ತದೆ. ಅದಮ್ಯವಾದ ಇಚ್ಛೆ ಎತ್ತಾದ ಕ್ಷಣಕ್ಕೇನೆ ನಾವು ಗುರುಗಳ ಹತ್ರ ಹೋಗಿ ಶಾಸ್ತ್ರಗಳನ್ನು ಓದ್ತೇವೆ, ಭಾಗವತ ಕೇಳ್ತೇವೆ, ರಾಮಾಯಣ ಕೇಳ್ತೇವೆ. ಇವರು ಪರಮಾತ್ಮನ ಬಗ್ಗೆ ಹೇಳ್ತಾರೆ. ಪರಮಾತ್ಮನ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನಮ್ಮ ದುರಿತಗಳು ದೂರವಾಗ್ತದೆ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ಶ್ರವಣ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೇಗೆ ಭಗವಂತನ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಾಗ್ತಾರೆ. ಆಗ ಇದು ಏಕೆ, ಹೀಗೇಕೆ, ಅದು ಹಾಗೇಕೆ, ಪರಮಾತ್ಮ ಯಾಕೆ ಲೋಕವಿಡಂಬನೆ ಮಾಡ್ತಾನೆ, ಪರಮಾತ್ಮ ಯಾಕೆ ಸೃಷ್ಟಿ ತೆಗೆದುಕೊಳ್ತಾನೆ, ಸರ್ವಸಮರ್ಥನಾದರೂ ಪ್ರಕೃತಿಯ ಇಂದ ವಸ್ತುಗಳನ್ನು ತೆಗೆದುಕೊಂಡು ಯಾಕೆ ಸೃಷ್ಟಿ ಮಾಡ್ತಾನೆ, ಈ ರೀತಿಯಾಗಿರ್ತಕ್ಕಂಥ ವಿಚಾರ ವಿಮರ್ಶೆಗಳು ಪ್ರಾರಂಭವಾಗ್ತದೆ. ವಿಚಾರ ವಿಮರ್ಶೆಗಳು ಪ್ರಾರಂಭವಾದಂತೆ ಆ ವಿಚಾರದಲ್ಲಿ, ಆ ಚಿಂತನೆಯಲ್ಲಿ, ಪುರಾಣ ಹೇಳಬೇಕು ಅಂತನ್ನೋ ಚಿಂತನೆಯಲ್ಲಿ ಆ ಗ್ರಂಥಗಳನ್ನು ನಾವು ಓದ್ತೇವೆ. ಪರಮಾತ್ಮನ ತಿಳಿದುಕೊಳ್ಳಬೇಕು ಅಂತ ರಾಮಾಯಣ ಮಹಾಭಾರತಾದಿಗಳನ್ನು ಅಧ್ಯಯನ ಮಾಡ್ತೇವೆ. ಇವುಗಳನ್ನೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಕ್ರಮವಾಗಿ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ ನಮ್ಮ ಪಾಪಗಳನ್ನೆಲ್ಲ ದೂರ ಮಾಡ್ತಾ ಬರ್ತಾನೆ. ಪಾಪಗಳು ದೂರವಾದಂತೆ ಸಜ್ಜನರ ಸಂಗತಿ, ಭಗವಂತನ ವಿಚಾರ ಹೆಚ್ಚಾಗ್ತಾ ಹೋಗ್ತದೆ. ಪುಣ್ಯ ಹೆಚ್ಚಾದಂತೆ ಪರಮಾತ್ಮನ ಬಗ್ಗೆ ವಿಚಾರಣೆಗಳು ಪ್ರಾರಂಭವಾಗ್ತದೆ. ವಿಚಾರಗಳು ಪ್ರಾರಂಭವಾದ ಕ್ಷಣಕ್ಕೇನೆ ನಮ್ಮ ಭಗವಂತನ ಆ ವಿಚಾರದಿಂದ, ಗ್ರಂಥಶ್ರವಣದಿಂದ ಅವನ ಅನುಗ್ರಹ ನಮಗೆ ಪ್ರಾಪ್ತವಾಗ್ತದೆ. ಅನುಗ್ರಹ ನಮಗೆ ಪ್ರಾಪ್ತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸಿನ ಎಲ್ಲ ಚಿಂತೆಗಳು ಹೊರಟೋಗ್ಬಿಡ್ತವೆ. ದೇವರನ್ನು ನಂಬಿದಾಗ ಕೊಡುವ ಕರ್ತೃ ಇರಲು ಬಿಡು ಚಿಂತೆಯನ್ನು. ಕೊರೋನಾ ಬಂದಿದೆ, ಬರ್ತದೆ, ಎಚ್ಚರದಿಂದ ಇರೋಣ, ಭಗವಂತನನ್ನು ಪ್ರಾರ್ಥನೆ ಮಾಡೋಣ. ಅವನಿಗೆ ನಮ್ಮ ಬಗ್ಗೆ ಕಾಳಜಿ ಇದೆ, ಅವನು ನೋಡ್ಕೊಳ್ತಾನೆ. ಭಗವಂತ ನೋಡಿಕೊಳ್ತಾನೆ ಅಂತ ತಿಳ್ಕೊಂಡಂತೇಳಿ ಒಂದು ಧೈರ್ಯ ಬಂದ ಕ್ಷಣಕ್ಕೇನೆ ಆ ಕಾಲದಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಪರಮಾತ್ಮನೆಲ್ಲ ಇನ್ನೂ ಹೆಚ್ಚು ಭಕ್ತಿ ಮಾಡಿ ಇವನಿಗೆ ಮನಸ್ಸಿಗೆ ನೋವಾದಂಥ ಕೆಲಸ ನಾನು ಮಾಡಬಾರ್ದು. ಆದ್ದರಿಂದ ಏಕಾಶಿ ಉಪವಾಸ ಮಾಡ್ತೇನೆ, ಪೂಜೆ ಬಿಡೋದಿಲ್ಲ, ದುಷ್ಟರ ಸಂಗತಿ ಮಾಡೋದಿಲ್ಲ, ಭಕ್ಷ್ಯಗಳನ್ನು ತಿನ್ನೋದಿಲ್ಲ, ಅಪೇಪೆಗಳನ್ನು ನಾನು ಮಾಡೋದಿಲ್ಲ ಅಂತ ತಿಳ್ಕೊಂಡಂಥೇಳಿ ಈ ರೀತಿಯಾಗಿ ಆದಂತೆ ಅವಾಗೇನಾಗ್ತದೆ, ರಜೋಗುಣದ ಕ್ರಿಯೆಗಳಾದ ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ಬೇಕು, ಫಾರಿನ್ಗೆ ಹೋಗಬೇಕು, ಟೂರಿಗೆ ಹೋಗಬೇಕು, ಆನಂತರ ಇಷ್ಟು ಬಂಗಾರ ತೆಗೆದುಕೊಳ್ಬೇಕು, ಇವೆಲ್ಲ ಏನು ಇವೆಲ್ಲ ರಜೋಗುಣದ ಪ್ರವೃತ್ತಿಗಳು ಕಡಿಮೆ ಆಗ್ತಾ ಬರ್ತದೆ. ರಜೋಗುಣದ ಪ್ರವೃತ್ತಿ ಕಡಿಮೆ ಆದಂತೆ ತಮೋಗುಣದ ಪ್ರವೃತ್ತಿಯೂ ಕಡಿಮೆ ಆಗ್ತದೆ. ತಮೋಗುಣದ ಪ್ರವೃತ್ತಿ, ಇವತ್ತಿನ ದಿವಸ ಆ ಹೋಟೆಲ್ನಿಂದ ಪಾರ್ಸಲ್ ತರಿಸೋಣ, ಇವತ್ತು ಇಂಥ ಪಿಜ್ಜಾ ಹಾಟ್ನಿಂದ ಪಿಜ್ಜಾ ತರಿಸೋಣ, ಅಥವಾ ಜನ ಜೊತೆ ಹೋಗಿ ಹೋಟೆಲ್ನ ತಿಂದು ಬರೋಣ, ಪಾನಿಪುರಿ ಹಂಗೆ ಸ್ಟಾಲ್ಗೆ ಹೋಗಿ
ಅದನ್ನು ಮಾಡ್ಕೊಂಡು ಬರೋಣ, ಸಿನಿಮಾ ನೋಡೋಣ, ಮೊಬೈಲ್ನಲ್ಲಿ ಏನಾದರೂ ಚಾಟಿಂಗ್ ಮಾಡೋಣ. ಇವೆಲ್ಲ ತಮೋಗುಣದ ಕ್ರಿಯೆಗಳು. ಈ ತಮೋದ ಕ್ರಿಯೆಗಳು ಕೂಡ ಕಡಿಮೆ ಆಗ್ತದೆ. ಇವುಗಳು ಕಡಿಮೆಯಾದಂತೆ ಈ ತಮೋಗುಣಗಳ ಕ್ರಿಯೆಗಳಾದ ಕಾಮಕ್ರೋಧಾದಿಗಳು ಕಡಿಮೆ ಆಗ್ತಾವೆ. ಕಾಮಕ್ರೋಧಾದಿಗಳು ಯಾವಾಗ ನಿಷ್ಕ್ರಿಯವಾಗ್ತದೆ ಆಗ ಪರಮಾತ್ಮನು ಅವನಿಗೆ 24 ತಾಸು ಸಾಲೋದಿಲ್ಲ. ಇವತ್ತು ಆಚಾರ್ಯ ಈ ಗ್ರಂಥ ಓದ್ತೇನೆ, ನಾಳೆ ತಾತ್ಪರ್ಯನೇ ಓದ್ತೇನೆ, ಭಾಗವತ ತಾತ್ಪರ್ಯ ಓದ್ತೇನೆ, ಮಹಾಭಾರತ ತಾತ್ಪರ್ಯನೇ ಓದ್ತೇನೆ, ಬ್ರಹ್ಮಸೂತ್ರ ಓದ್ತೇನೆ, ಉಪನಿಷತ್ ಭಾಷೆಗೆ ಆಚಾರ್ಯ ಏನು ಬರೆದಿದ್ದಾರೆ ಓದ್ತೇನೆ ಅನ್ನುವ ಒಂದು ಪ್ರವೃತ್ತಿ ಬೆಳೆದು ಸಿಕ್ಕ ಸಮಯವನ್ನೆಲ್ಲ ನಾವು ಗ್ರಂಥ ಅಧ್ಯಯನ ಮತ್ತು ಶ್ರವಣದಲ್ಲಿ ತೊಡಗಿಸ್ತೇವೆ. ಈ ರೀತಿಯಾಗಿ ಆವಾಗ ನಮಗೇನಾಗ್ತದೆ, ಕುಳಿತಲ್ಲಿ ನಿಂತಲ್ಲಿ ಭಗವಂತನ ಸ್ಮರಣೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಇದು ಪರಮಾತ್ಮ ಈ ಸೂರ್ಯನನ್ನು ಅವನೇ ಕೊಟ್ಟಿದ್ದಾನೆ, ಚಂದ್ರನ ಬೆಳಕು ಅವನಿಂದ ಬರ್ತಾ ಇದೆ, ತಂಪಾದ ಗಾಳಿ ಅವನಿಂದ ಬರ್ತಾ ಇದೆ ಅಂಥೇಳಿ ಪ್ರತಿಯೊಂದು ಅನುಭವದ ಹಿಂದೆ ಭಗವಂತನ ಒಂದು ಸ್ವತಂತ್ರ ಕ್ರಿಯೆಯನ್ನು ನಾವು ಯಾವಾಗ ನೋಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಅಂದರೆ ಯಾವಾಗ ಈ ರಸಪೂರ್ಣನಾದ ಪರಮಾತ್ಮನಲ್ಲಿ ಆಸಮಂತ ಇರುವ ಭಗವಂತನಲ್ಲಿ ನಮ್ಮ ಆಸಕ್ತಿ ಉಂಟಾಗ್ತದೆ, ರಾಸ ಉಂಟಾಗ್ತದೆ, ಆಗ ಪರಮಾತ್ಮನ ಅಪರೋಕ್ಷ ಜ್ಞಾನ ನಮಗಾಗ್ತದೆ. ತತ್ಪೂರ್ವದಲ್ಲಿ ಗುರುಗಳ ಬಂದು ಬಿಂಬಮೂರ್ತಿಯ ಉಪದೇಶವನ್ನು ಕೊಡ್ತಾರೆ. ನಮಗೆ ಇದಕ್ಕೆ ಬಿಂಬಾಪರೋಕ್ಷ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ನಿಮ್ಮ ಬಿಂಬಮೂರ್ತಿ ಪರಮಾತ್ಮ ಸಂತುಷ್ಟನಾಗಿ ಯಮೇ ವೇಷ ವೃಣತೆ ತೇನ ಲಭ್ಯ, ಇವನಿಗೆ ನನ್ನ ರೂಪ ತೋರಿಸ್ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ಪರಮಾತ್ಮ ಬಂದು ತನ್ನ ರೂಪವನ್ನು ತೋರಿಸ್ತಾನೆ. ಯಾವಾಗ ನಾವು ಬಿಂಬಮೂರ್ತಿಯ ದರ್ಶನವನ್ನು ಮಾಡ್ತೇವೆಯೋ ಆ ಕಾಲದಲ್ಲಿ ಜಡವಾದ ಮನಸ್ಸಿನಿಂದ ಯುಕ್ತವಾದ ಈ ಲಿಂಗದೇಹ ಶಕ್ತಿಹೀನಾಗ್ತಾ ಬರ್ತದೆ. ಭಿದ್ಯಂತೆ ಹೃದಯ ಗ್ರಂಥಿ, ಹೃದಯದಲ್ಲಿದ್ದ ಸಂಶಯಗಳೆಲ್ಲ ಹೊರಟು ಹೋಗಿ ಲಿಂಗದೇಹ ನಿರ್ವೀರ್ಯವಾಗ್ತದೆ. ಯಾವಾಗ ಲಿಂಗದೇಹ ನಿರ್ವೀರ್ಯವಾಗ್ತದೆ ಅಂಥ ಸಮಯದಲ್ಲಿ ರಜೋತ್ತಮಗಣ ಗುಣಗಳಾದ ಸಂಶಯಗಳು ಹೊರಟು ಹೋಗ್ತವೆ. ಸಂಶಯಗಳು ಹೊರಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಗ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಸಂಶಯಗಳು ದೂರವಾಗುತ್ತವೆ. ಸಂಶಯಗಳು ದೂರವಾದ ನಂತರ ಆಗ ಸಂಶಯರಹಿತವಾಗಿ ಪರಮಾತ್ಮನನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆಗ ಪರಮಾತ್ಮ ಏನು ಮಾಡ್ತಾನೆ, ಹಾಗಾದರೆ ಇವನಿಗೆ ನಾನು ಇನ್ನೂ ಹೆಚ್ಚಿನ ಅನುಕೂಲತೆ ಮಾಡಿಕೊಟ್ಟು ಇವನಿಗೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಕು ಅಂಥೇಳಿ ಭಗವಂತ ಯಾವಾಗ ಇಚ್ಛೆ ಮಾಡ್ತಾನೆ ಆಗ ನಮ್ಮ ಸಂಚಿತ ಪಾಪಗಳು, ಆಗಾಮಿ ಸಂಚಿತ ಕರ್ಮಗಳ ಫಲಗಳು, ಆಗಾಮಿ ಕರ್ಮಗಳ ಫಲಗಳು, ಅದು ಪಾಪವೇ ಇರಲಿ ಪುಣ್ಯವೇ ಇರಲಿ ಎಲ್ಲವೂ ನಷ್ಟವಾಗಿಬಿಡ್ತದೆ. ರಾಶಿಯಷ್ಟಿರ್ತಕ್ಕಂತಹ ಪಾಪ ಹತ್ತಿಯ ಗುಡ್ಡಕ್ಕೆ ಬೆಂಕಿ ಹತ್ತಿರೆ ಸುಟ್ಟು ಬೂದಿ ಆಗುವಂತೆ ಎಲ್ಲ ಪಾಪಗಳು ಹೊರಟು ಹೋಗ್ತವೆ. ಅದರ ಜೊತೆಯಲ್ಲಿ ಪುಣ್ಯಗಳು ಹೋಗ್ತವೆ. ಅಯ್ಯೋ ಪುಣ್ಯ ಹೋಗ್ತವೆ ಅಂತಂದರೆ ಆ ಪುಣ್ಯಕ್ಕೋಸ್ಕರ ಜನ್ಮ ತೆಗೆದುಕೊಳ್ಬೇಕಲ್ಲ ನೀವು, ಆ ಜನ್ಮದ ಚಕ್ರ ನಿಮ್ಮಿಂದ ದೂರವಾಗ್ತದೆ. ಆ ನಂತರ ಮುಂದೆ ನಾವು ಮಾಡತಕ್ಕಂಥ ಯಾವ ಕರ್ಮದಲ್ಲಿ ಎಪ್ಪೂ ನಮಗೆ ಆಗೋದಿಲ್ಲ. ಅದಕ್ಕೋಸ್ಕರವೇ ಬ್ರಹ್ಮಸೂತ್ರ ವಿಶೇಷವಾದ ರೀತಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ತದಧಿಗಮ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ದರ್ಶನಾತ್. ಭಗವಂತನ ಲಿಂಗ ಬಿಂಬಮೂರ್ತಿಯಾದ ಪರಮಾತ್ಮನ ದರ್ಶನವಾದ ಕ್ಷಣಕ್ಕೇನೆ ಸಕಲ ಕರ್ಮಗಳ ಸಂಚಿತ ಆಗಾಮಿ ಕರ್ಮಗಳೆಲ್ಲವೂ ಸುಟ್ಟು ಹೋಗಿಬಿಡ್ತದೆ. ಕ್ಷೀಯೇತ ಚ ಅಶ್ಯ ಕರ್ಮಾಣಿ. ಆಗ ಉಳಿಯೋದು ಪ್ರಾರಬ್ಧ ಕರ್ಮ ಒಂದೇ, ಅದನ್ನು ಮಾತ್ರ ನಾವು ಭೋಗಿಸಿಯೇ ತೀರಬೇಕು. ಪರಮಾತ್ಮ ಇಂತಿಷ್ಟು ಪುಣ್ಯ ಪಾಪ ಕರ್ಮಗಳನ್ನು ನೀನು ಅನುಭವಿಸು ಅಂತ ತಿಳ್ಕೊಂಡು ಅಂತೇಳಿ ಆ ಅಸಂಖ್ಯ ಅನಂತವಾದ ಆ ಪಾಪರಾಶಿಗಳಿಂದ ಅನೇಕ ಪುಣ್ಯರಾಶಿಗಳಿಂದ ಸ್ವಲ್ಪ ಪುಣ್ಯಗಳನ್ನು ಪಾಪಗಳನ್ನು ತೆಗೆದು ಇಷ್ಟು ಅನುಭವಿಸು ಅಂತ ಕೊಟ್ಟಿರ್ತಾನೆ. 1 ಜನ್ಮದಾಗು 5 ಜನ್ಮದಾಗು 10 ಜನ್ಮದಾಗು 12 ಜನ್ಮದಾಗು
ಅದು ಮಾತ್ರ ಉಳಿತದೆ. ಅಲ್ಲ, ಅದು ಮಾತ್ರ ಉಳಿತದೆ ಅಂತ ತಿಳ್ಕೊಂಡಂತಂತೀರಿ, ಪರಮಾತ್ಮ ಅದನ್ನಾದರೂ ಯಾಕೆ ಉಳಿಸ್ತಾನೆ? ಹೌದು, ಭಗವಂತನಿಗೆ ಕರುಣೆ ಇದೆ. ಯಾವಾಗ ತಾನು ಅವತಾರ ತೆಗೆದುಕೊಳ್ಳೋದಿಲ್ಲ, ತನ್ನ ಭಕ್ತರ ಸಂಶಯ ದೂರ ಮಾಡೋರು ಯಾರು? ತನ್ನ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥವ್ರು ಯಾರು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ, ಅವರಿಗೆ ಪೀಡೆ ಕೊಡ್ತಕ್ಕಂಥ ಪೀಡೆಗಳನ್ನು ದೂರ ಮಾಡಿ ಅವರನ್ನು ಸಂರಕ್ಷಣೆ ಮಾಡಿ ಆ ನಂತರ ಅವರಿಗೆ ವಿಶೇಷವಾದ ಧರ್ಮೋಪದೇಶವನ್ನು ಮಾಡೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ಈ ಬಿಂಬಾಪರೋಕ್ಷಿಗಳನ್ನು ಭೂಮಿಗೆ ಕಳಿಸಿಕೊಡ್ತಾನೆ. ದೇವತೆಗಳು ಬರ್ತಾರೆ, ವಾಯುದೇವರು, ಮಧ್ವಾಚಾರ್ಯರು, ಇಂದ್ರ ಶೇಷಾವಿಷ್ಟ ಇಂದ್ರ, ಟೀಕಾಕೃತ್ಪಾದರು, ವ್ಯಾಸರಾಯರು, ವಾದಿರಾಜರು, ರಘುತ್ತಮರು, ಆನಂತರ ರಾಘವೇಂದ್ರ ಸ್ವಾಮಿಗಳವರು, ಸತ್ಯಬೋಧರು, ಸತ್ಯಸಂಧರು, ಅನೇಕ ಪೀಠಾಧಿಪತಿಗಳು. ಈಗ ಈಗ ಸದ್ಯಕ್ಕೆ ನಮ್ಮ ಸಂಶಯಗಳನ್ನು ದೂರ, ತಮ್ಮ ಪ್ರವಚನದಿಂದ ಸಕಲ ಸಂಶಯಗಳನ್ನು ದೂರ ಮಾಡ್ತಾ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಪೀಠಾಧಿಪತಿಗಳು. ಇವರನ್ನು ಯಾಕೆ ಇಡ್ತಾನೆ ಸಂಸಾರದಲ್ಲಿ ಅಂತಂದರೆ, ಪುರಂದರದಾಸರು, ಕನಕದಾಸರು, ವಿಜಯದಾಸರು ಇತ್ಯಾದಿಗಳನ್ನು ನಮಗೆ ಉದ್ಧಾರ ಮಾಡೋದಕ್ಕೋಸ್ಕರ ಇಡ್ತಾನೆ. ಸ್ವಲ್ಪ ನಿಲ್ಲಿ ಅಂತಂತಾರೆ ಅದ್ವೈತಗಳಂತಾರೆ, ಇಲ್ಲಿ ಭಗವಂತನ ಬಿಂಬಾಪರೋಕ್ಷೆಯಲ್ಲಿ ಬಂದರೆ ದೃಷ್ಟ ಏವ ಆತ್ಮನಿ ಈಶ್ವರೇ ಅಂತ ತಿಳ್ಕೊಂಡಂಥೇಳಿ ಶ್ಲೋಕ ಇದೆ. ಆತ್ಮನಿ ಈಶ್ವರೇ ದೃಷ್ಟೇ, ಆವಾಗ ಬಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ, ಎಲ್ಲ ಪಾಪಗಳು ಹೋಗೋದು ಇತ್ತಾಗಳ ಆಮೇಲೆ. ಆದರೆ ಇಲ್ಲಿ ಆತ್ಮನಿ ಅಂದರೆ ಜೀವಾತ್ಮನೇ ಪರಮಾತ್ಮನು ಅಂಥೇಳಿ ಕಂಡಾಗ ಅಂತ ಯಾಕೆ ಅರ್ಥ ಆಗಬಾರ್ದು? ನಾನೇ ಬ್ರಹ್ಮ ಆಗಿದ್ದೆ, ಆದರೆ ಎಲ್ಲ ಅಜ್ಞಾನ ಮಾಯಾ ಮೋಹಗಳೆಲ್ಲ ನನ್ನನ್ನು ಆವರಿಸಿದ್ದರಿಂದಾಗಿ ನಾನು ಜೀವ, ನಾನು ದುಃಖಿ, ನಾನು ಅನೇಕ ಪೀಡೆ ಉಳ್ಳವನು, ನಾನು ಇಷ್ಟೇ ಸುಖವುಳ್ಳವನು ಇತ್ಯಾದಿ ಭ್ರಮೆಯಲ್ಲಿ ಒಳಗಾಗಿದ್ದೆವು. ಯಾವಾಗ ಪುನಃ ಅಧ್ಯಯನದಿಂದ ಪುನಃ ಜ್ಞಾನ ಸಂಪಾದನೆ ಮಾಡೋದ್ರಿಂದಾಗಿ ಆವಾಗ ನನಗಿರ್ತಕ್ಕಂಥ ದುಃಖಗಳು ಇದು ಮಾಯಾದಿಂದ ಬಂದದ್ದು, ನನಗಿರ್ತಕ್ಕಂಥ ಅನಾನುಕೂಲತೆಗಳು ಮಾಯಾದಿಂದ ಬರ್ತಕ್ಕಂಥದ್ದು, ನಾನು ಈ ಮಾಯೆಯನ್ನು ದೂರೀಕರಿಸಬೇಕು. ಅದಕ್ಕೋಸ್ಕರ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು ಅಂಥೇಳಿ ನಾನು ಉಪಾಸನೆ ಮಾಡ್ತಾ ಇದ್ದರೆ, ನಾನೇ ದೇವರಾದ ಮೇಲೆ ಇನ್ನೊಬ್ಬರ ಅನುಗ್ರಹ ನನಗೆ ಯಾಕೆ ಬೇಕು? ನಾನೇ ದೇವರಾದ ಮೇಲೆ ನನಗೆ ಪಾಪ ಇಲ್ಲ, ಪುಣ್ಯನೂ ಇಲ್ಲ, ಏನೂ ಇಲ್ಲ. ಮಾಯಾವೃತನಾಗಿ ನಾನು ಸಂಸಾರದಲ್ಲಿದ್ದರೆ ಇವೆಲ್ಲ. ಆದ್ದರಿಂದಾಗಿ ಆತ್ಮನಿ ಈಶ್ವರೇ ಅಂತ ತಿಳ್ಕೊಂಡಂಥೇಳಿ ತಾನೇ ಸ್ವತಃ ಈಶ್ವರನಾಗಿರ್ತಕ್ಕಂಥವನು ತನ್ನನ್ನು ತಾನು ಪ್ರತ್ಯಕ್ಷೀಕರಿಸಿಕೊಂಡಾಗ ಅದು ಯಾಕೆ ಅರ್ಥ ಆಗಬಾರ್ದು ಅಂಥೇಳಿ ಅದ್ವೈತಿಗಳು ಜೀವೇಶ್ವರತ್ವವನ್ನು ಇಲ್ಲಿ ಹೇಳಲು ಹೊರಡ್ತಾರೆ. ಇಂಥ ಸಂದರ್ಭ ಬಂದಾಗ ಆಚಾರ್ಯರು ಬಿಡೋದಿಲ್ಲ. ಆಚಾರ್ಯರು ಹೇಳ್ತಾರೆ, ನೋಡಪ್ಪ, ಪ್ರತ್ಯಕ್ಷ ಯುಕ್ತಿ ಆನಂತರ ಆಗಮಗಳ ಇತ್ಯಾದಿಗಳಿಂದಾಗಿ ನಾವು ಪರಮಾತ್ಮನಿಂದ ಸಂಪೂರ್ಣ ಭಿನ್ನರು ಅಂತ ತಿಳ್ಕೊಂಡಂತೇಳಿ ಇದು ನಿಶ್ಚಿತವಾಗಿಯೂ ನಿರ್ಧಾರವಾಗಿರ್ತಕ್ಕಂಥ ವಿಷಯ. ಆದ್ದರಿಂದಾಗಿ ನಾನು ಜೀವರು ಒಂದೇ, ನಮ್ಮಲ್ಲಿ ಅಭೇದವಿದೆ ಅನ್ನುವುದನ್ನು ನಾವು ಯಾವುದೇ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ತಂದುಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕೆ? ವಿದ್ಯತೆ ಹೃದಯ ಗ್ರಂಥಿ
ಛಿದ್ಯಂತೆ ಸರ್ವಸಂಶಯ. ಇದು ಭಾಗವತದ ಶ್ಲೋಕ ಇದ್ದಂತೆ ಇದು ಉಪನಿಷದ ಸಮಾಖ್ಯಾಶ್ರುತಿಯೂ ಕೂಡ ಆಗಿದೆ. ಇದೇ ತರಹದ ವೇದ ಮಂತ್ರವೂ ಇದೆ. ಅಲ್ಲಿ ಏನು ಹೇಳಿದ್ದಾರೆ? ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ತಸ್ಮಿನ್ ದೃಷ್ಟೇ ಪರಾವರೆ ಅಂತಿಕೊಂಡಂತದೆ. ಪರರು ಬ್ರಹ್ಮಾದಿ ದೇವತೆಗಳು ಅವರು ಯಾವನಿಗಿಂತ ಕಡಿಮೆಯೋ ಅಂದೇ ಬ್ರಹ್ಮಾದಿ ದೇವತೆಗಳಿಂತಲೂ ಶ್ರೇಷ್ಠನಾದ ಸರ್ವೋತ್ತಮನಾದ ಯಾವ ಭಗವಂತನಿದ್ದಾನೆಯೋ ಅವನನ್ನು ಅವನ ಅಪರೋಕ್ಷ ದರ್ಶನವಾದ ನಂತರ ಅವನನ್ನು ಸಾಕ್ಷಾತ್ತಾಗಿ ಕಂಡಾಗ ಅಂತ ತಿಳ್ಕೊಂಡಂತ ಹೇಳಿದೆ. ಇನ್ನು ಪ್ರತ್ಯಕ್ಷದಿಂದಲೂ ಕೂಡ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ. ಪ್ರತ್ಯಕ್ಷದಿಂದ ಪರಮಾತ್ಮ ಸೂರ್ಯಚಂದ್ರ ಸೃಷ್ಟಿ ಮಾಡಿದ್ದಾನೆ, ನಾನು ಮಾಡಲಿಕ್ಕಾಗ್ತದೆ? ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ನಾನು ಮಾಡಲಿಕ್ಕಾಗ್ತದೆ? ಪರಮಾತ್ಮ ಅನೇಕ ಈ ಮನುಷ್ಯ ಶರೀರವನ್ನು ಸೃಷ್ಟಿ ಮಾಡಿದ್ದಾನೆ, ಎಲ್ಲರನ್ನೂ ಪ್ರೇರಣೆ ಮಾಡ್ತೇನೆ, ನಾನು ಮಾಡಲಿಕ್ಕಾಗ್ತದೆಯಾ? ಇಲ್ಲ. ಪ್ರತ್ಯಕ್ಷದಿಂದಲೂ ಜೀವ ಮತ್ತು ಪರಮಾತ್ಮ ಒಂದೇ ಅಂತ ತಿಳ್ಕೊಂಡಂತಾಗೋದಿಲ್ಲ. ನಾನು ಸ್ವಲ್ಪ ಅತ್ಯಂತ ಕಡಿಮೆ ಶಕ್ತಿ ಉಳ್ಳವನು, ನನ್ನ ಮುಖನೇ ನಾನು ನೋಡ್ಕೊಳ್ಳಿಕ್ಕಾಗೋದಿಲ್ಲ, ಕನ್ನಡಿ ಸಹಾಯ ಬೇಕಾಗ್ತದೆ. ಪಂಚಪಕ್ವಾನ್ನದ ಎಲೆಗಳನ್ನು ಬಡಿಸ್ಕೊಂಡಿರ್ತೇನೆ, ನಾನು ಹೇಳಿಕೊಂಡು ಇವತ್ತು ಅಡುಗೆ ಮಾಡಿಸ್ಕೊಂಡಿರ್ತೇನೆ, ಅದು ಸೇರ್ತದೆ ಇದು ಸೇರ್ತದೆ ಅಂತ ತಿಳ್ಕೊಂಡಂತೆ ತಿನ್ನಬೇಕು ಅಂತ ತಿಳ್ಕೊಂಡಂಥೇಳಿ ಒಂದು ತುತ್ತು ಬಾಯಲ್ಲಿ ಇಟ್ಕೊಳ್ತೇನೆ, ಗಡಿಬಿಡಿಯಲ್ಲಿ ಹಲ್ಲು ನಾಲಿಗೆ ಮೇಲೆ ಬಿದ್ದು ನಾಲಿಗೆ ಕಟ್ಟಾಗ್ತದೆ, ಉರಿಲಿಕ್ಕೆ ಪ್ರಾರಂಭವಾಗ್ತದೆ, ರಕ್ತ ಬಳಬಳ ಸುರಿಲಿಕ್ಕೆ ಪ್ರಾರಂಭವಾಗ್ತದೆ. ಬಿಟ್ಟೆದ್ದು ಹೋಗ್ಬೇಕಾಗ್ತದೆ. ನಾನು ಮಾಡಿಸಿಕೊಂಡು ಊಟ ನಾನು ಮಾಡಿಕೊಳ್ಳೋ ಸ್ವಾತಂತ್ರ್ಯ ಇಲ್ಲ. ಇವತ್ತು ಹಬ್ಬ ಇದೆ ಅಂತ ತಿಳ್ಕೊಂಡಂಥೇಳಿ ಎಲ್ಲ ಪದಾರ್ಥಗಳನ್ನು ಮಾಡಿ ಆಗಿದೆ, ಗಂಡ ಮಕ್ಕಳಿಗೆ ಬಡಿಸಿ ಆಗಿದೆ, ಇನ್ನು ಒಬ್ಬಳಿಗಾಗಷ್ಟೇ ಉಳಿದಿದೆ. ಅಷ್ಟಲ್ಲಿ ಯಾರೋ ಅತಿಥಿಗಳು ಬರ್ತಾರೆ, ಬನ್ನಿ 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 ಅಂತ ತಿಳ್ಕೊಂಡಂಥೇಳಿ ನಾವು ಬಡಿಸ್ಕೊಂಡ ತಟ್ಟೆಯನ್ನು ಅವ್ರ ಮುಂದೆ ಇಡ್ತೇವೆ. ಅವರು ತಿಂದು ತೃಪ್ತರಾದ ಹೋದ್ಮೇಲೆ ಸಿಗತಕ್ಕಂಥದ್ದು ಅವಲಕ್ಕಿ ಪೋಲಕ್ಕಿ ತಿಂದು ಒಂಚೂರು ನೀರು ಕುಡಿದು ಕೂತ್ಕೊಳ್ತೇವೆ. ಅಷ್ಟು ಅಸ್ವತಂತ್ರರು ನಾವು. ಆದ್ದರಿಂದ ನಾವೇ ಬ್ರಹ್ಮ ಆಗಲಿಕ್ಕೆ ಅಂತ ಸಾಧ್ಯವಿಲ್ಲ, ಸೃಷ್ಟ್ಯಾಧಿಕಾರಿಗಳನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಯುಕ್ತಿಯಿಂದ ವಿಚಾರ ಮಾಡಿದರೆ, ಯುಕ್ತಿಯಿಂದ ವಿಚಾರ ಮಾಡಲಿಕ್ಕೆ ಯಾಕಂತಂದರೆ ನಾವು ಪರಬ್ರಹ್ಮನಾಗಿದ್ದರೆ ನಾವು ಮಾಯಾವನ್ನು ನಮ್ಮ ಮೇಲೆ ಯಾಕೆ ನಾವು ಭ್ರಾಂತಿ ಕಲ್ಪಿತವಾದಂಥ ಈ ಮಾಯನ್ನು ನಾವು ಮೇಲೆ ಜೋಡಿಸ್ಕೊಳ್ತೇವೆ? ಶುದ್ಧ ಬುದ್ಧ ಮುಕ್ತ ಸ್ವಭಾವರಾದಾಗ ನಾವು ದುಃಖಿಗಳಾಗಬಾರ್ದು. ನಾನೇ ಬ್ರಹ್ಮನಾಗಿದ್ದರೆ ನನಗೆ ಹಾನಿ ಆಗಬಾರ್ದು, ನನಗೆ ಆಕ್ಸಿಡೆಂಟ್ ಆಗಬಾರ್ದು, ನನಗೆ ಹಸಿವೆ ಆಗಬಾರ್ದು, ನನಗೆ ದುಃಖ ಆಗಬಾರ್ದು. ಆ ಒಬ್ಬ ವ್ಯಕ್ತಿ ನಿಯಾಮಕನಿದ್ದಾನೆ ಅಂತ ತಿಳ್ಕೊಂಡಂಥೇಳಿ ಎಲ್ಲ ರೀತಿ ನಡೆದಿದೆ. ಅವನು ನನ್ನ ಕರ್ಮಾನುಸಾರ ಫಲ ಕೊಡ್ತಾನೆ, ನಮ್ಗೆ ಸುಖ ಕೊಡ್ತಾನೆ, ನಮ್ಗೆ ದುಃಖ ಕೊಡ್ತಾನೆ. ನಾನೇ ಬ್ರಹ್ಮನಾಗಿದ್ದರೆ, ಪರಮಾತ್ಮ ಇದಕ್ಕೆ ಸ್ವಾಮಿ ಆಗಿರದೇ ಇದ್ದರೆ ಕಥಂ ಸುಖಂ ನ ಭವೇತ್. ನಾವು ನಿತ್ಯ ಸುಖಿಗಳಾಗಿರಬೇಕಾಗಿತ್ತಲ್ಲ, ಇಲ್ಲಲ್ಲ, ನಿತ್ಯ ಸುಖಿಗಳಾಗಿಲ್ಲ. ಆದ್ದರಿಂದಾಗಿ ನಾವು ಸ್ವತಂತ್ರ ಅಲ್ಲ, ಆದ್ದರಿಂದಾಗಿ ಬ್ರಹ್ಮರಲ್ಲ. ಇನ್ನು ಶ್ರುತಿ ಸ್ಮೃತಿಗಳಂತೂ ಹೇರಳವಾಗಿವೆ. ಆಚಾರ್ಯ ಒಂದು 15-20 ಉದಾಹರಣೆಯನ್ನು ಭಾಗವತ ತಾತ್ಪರ್ಯದಲ್ಲಿ ಕೊಡ್ತಾರೆ. ಅದಕ್ಕೆ ನಮಗೆ ಹೆಜ್ಜೆಗೂ ಭಾಗವತದ ಆಚಾರ್ಯ ತಾತ್ಪರ್ಯದ ಸಹಾಯ ನಮಗೆ ಬೇಕಾಗ್ತದೆ. ಅವ್ರು ಹೇಳ್ತಾರೆ, ಸಮಾಖ್ಯಾ ಶ್ರುತಿ ಆಗಲೇ ನಾನು ಹೇಳಿದಂತೆ ಭಿದ್ಯಂತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚ ಅಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಅಂಥೇಳಿ ಉಪನಿಷತ್ ವಾಕ್ಯ ಇದೆ. ಅಂದರೆ ಅವರಿಗಿಂತಲೂ ಶ್ರೇಷ್ಠನಾದ, ಕ್ಷರಾಕ್ಷರಗಳಿಗಿಂತಲೂ ಶ್ರೇಷ್ಠನಾದ ಪರಮಾತ್ಮನನ್ನು ದೃಷ್ಟೇ ಸತಿ, ಅವನ ಅಪರೋಕ್ಷ ಜ್ಞಾನವಾದ ಮೇಲೆ ನಮ್ಮ ಸಂಶಯಗಳು ಹೊರಟೋಗ್ತದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಪಾಪಗಳು ಹೊರಟೋಗ್ತದೆ, ಸಂಶಯಗಳು ಹೊರಟೋಗ್ತದೆ, ನಮ್ಮ ಎಲ್ಲ ಪೂರ್ವ ಸಂಚಿತಾಗಾಮಿಗಳು ಹೊರಟೋಗ್ತದೆ ಅಂತ ತಿಳ್ಕೊಂಡಂತೇಳಿ ಆ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಅಷ್ಟೇ ಅಲ್ಲ, ಭಾಗವತದಲ್ಲಿ ತನ್ನ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡುವಾಗ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ, ಭೇದ ದೃಷ್ಟ್ಯ ಅಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ
ಅಮ್ಮ ಪರಮಾತ್ಮನ ಅನುಗ್ರಹವಾಗಿ ಬೇಕಾಗಿದ್ದರೆ ಭೇದ ದೃಷ್ಟಿ ಇರಬೇಕು. ಅವನು ಸರ್ವೋತ್ತಮ, ನಾನು ಅತ್ಯಲ್ಪ ಅಜ್ಞ, ನಾನು ಅಸ್ವತಂತ್ರ, ಇನ್ನೊಬ್ಬರ ಅಧೀನ. ಅವನು ಸ್ವತಂತ್ರ, ನಾನು ಅಸ್ವತಂತ್ರ. ಅವನು ಸರ್ವಜ್ಞಾನಿ, ನಾನು ಅಲ್ಪಜ್ಞಾನಿ. ಅವನು ಸರ್ವಶಕ್ತ, ನಾನು ಅಲ್ಪಶಕ್ತ. ಈ ರೀತಿಯಾಗಿರ್ತಕ್ಕಂಥ ತಿಳುವಳಿಕೆ ಇಟ್ಟುಕೊಂಡು ಅಭಿಮಾನೇನ ಅವನ ಮೇಲೆ ವಿಶೇಷವಾದ ಭಕ್ತಿಯನ್ನು ಇಟ್ಟು ನಿಸ್ಸಂಗ ಯಾವುದೇ ರೀತಿಯಾಗಿರ್ತ ಫಲಾಪೇಕ್ಷೆ ಇಲ್ಲದೆ ಕರ್ಮಗಳನ್ನು ಮಾಡ್ತಾ ಇದ್ದರೆ ಪರಮಾತ್ಮನ ಪ್ರಾಪ್ತಿಯಾಗ್ತದೆ ಅಂತ ತಿಳ್ಕೊಂಡಂತೇಳಿ ಹೇಳಿದ್ದಾರೆ. ಯತ್ರ ಹಿ ದ್ವೈತಮಿವ ಭವತಿ ತತ್ ಇತರಃ ಇತರಂ ಪಶ್ಯತಿ ಅಂತಕ್ಕಂಥ ವೇದ ಮಂತ್ರ, ಉಪನಿಷತ್ ಮಂತ್ರ. ಉಪನಿಷತ್ತಲ್ಲಿ ಏನು ಹೇಳಿದೆ? ನಾನು ನೀನು ಬೇರೆಯಾದಾಗ ನಾನು ನಿನ್ನನ್ನು ನೋಡ್ತೇನೆ, ನೀನು ನನ್ನನ್ನು ನೋಡ್ತೀವಿ. ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾನಂತಿಕೊಂಡಂತಂದರೆ ಯಾವನು ಭಗವಂತನನ್ನು ಕಂಡಿದ್ದಾನೆ ಅವನೇ ದ್ರಷ್ಟ ಅಂತ ಅನಿಸ್ಕೊಳ್ತಾನೆ. ನೋಡಿದವನು ಅಂತ ಅನಿಸ್ಕೊಳ್ಬೇಕಾಗಿದ್ರೆ ನೋಡುವಂತೂ ಬೇಕಾಗಿಲ್ಲ. ಜ್ಞಾನಿ ಅಂತ ಅನಿಸ್ಕೊಳ್ಬೇಕಾದ್ರೆ ಅವನ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ವಿಷಯ ವಸ್ತು ಬೇಡವೇ? ಆದ್ದರಿಂದಾಗಿ ಇನ್ನೊಂದು ವಸ್ತು ಇಲ್ಲದೆ ನಾನು ನೋಡಿದೆ, ನಾನು ಕೇಳಿದೆ. ಏನನ್ನು ಕೇಳಿದೆ? ಅವಾಗ ಸ್ವರ ಕೇಳಿತು ಅಂತ ಇನ್ನೊಂದು ಶಬ್ದ ಹೇಳಬೇಕಾಗ್ತದೆ. ಆದ್ದರಿಂದಾಗಿ ಜಗತ್ತಿನಲ್ಲಿ ಭಿನ್ನ ಭಿನ್ನ ವಸ್ತುಗಳು, ಅವುಗಳಲ್ಲಿ ಭಿನ್ನತೆ ಇದೆ. ಅಷ್ಟೇ ಇಲ್ಲ, ಇನ್ನೊಂದು ಶ್ರುತಿ ಹೇಳ್ತದೆ, ಅನ್ಯಂ ಈಶಸ್ಯ ಮಹಿಮಾನಂ. ಇವನ ನಮ್ಮಿಂದ ಬೇರೆಯಾದ ಪರಮಾತ್ಮನ ಮಹಿಮೆ ಬಹಳ ಅದ್ಭುತವಾಗಿದೆ ಅಂತ ತಿಳ್ಕೊಂಡಂತೇಳಿ ಅಂತ. ಅಷ್ಟೇ ಅಲ್ಲ, ವಿದ್ಯಾ ಆತ್ಮನಿಭಿಧಾಬೋಧ ಅಂತ ತಿಳ್ಕೊಂಡಂಥೇಳಿ ನಮಗೂ ಮತ್ತು ಪರಮಾತ್ಮನಲ್ಲಿ, ನಾವು ಜೀವಾತ್ಮರು ನಿಜ ಮತ್ತು ಪರಮಾತ್ಮನಲ್ಲಿ ನಮಗೆ ಏನಿದೆ ಅಂತಿಕೊಂಡಂತಂದರೆ ಅವನು ಬೋಧ್ಯ, ತಿಳಿಯಲ್ಪಡ್ತಕ್ಕಂಥ ವ್ಯಕ್ತಿ, ನಾವು ಅದನ್ನು ತಿಳಿತಕ್ಕಂಥ ವ್ಯಕ್ತಿಗಳು. ಬೋಧಿತರು ನಾವು, ತಿಳಿದವರು ನಾವು, ತಿಳಿಯಲ್ಪಡಬೇಕಾದ ವ್ಯಕ್ತಿ ಅವನು. ಆದರೆ ನಮ್ಮಿಬ್ಬರಲ್ಲಿ ಭಿನ್ನತೆ ಇದೆ. ಅನ್ಯಂ ಈಶಸ್ಯ ಮಹಿಮಾನಂ, ಅವನಿಗೆ ಈಶಾ ಅಂತ ಉಪನಿಷತ್ತು ಕರೀತದೆ. ನಿಯಮನ ಮಾಡ್ತಾನೆ, ನಮ್ಮೆಲ್ಲರೂ ನಿಯಮನ ಮಾಡ್ತಾನೆ ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ದ್ವಾಸುಪರ್ಣ ಸಯುಜಾ ಸಖಾಯ ಅನ್ನೋ ವೇದ ಮಂತ್ರದಲ್ಲಿ ಒಂದೇ ಒಂದು ವೃಕ್ಷದ ಟೊಂಗೆ ಮೇಲೆ 2 ಹಕ್ಕಿಗಳು ಕೂತ್ಕೊಂಡಿವೆ. ಒಂದು ಹಕ್ಕಿ ಏನೂ ತಿನ್ನದೆ ಗಟ್ಟಿಮುಟ್ಟಿಯಾಗಿದೆ, ಇನ್ನೊಂದು ಹಕ್ಕಿ ಅಶ್ನನ್ ತಿಂತಾ ಇದ್ದರೂ ಕೂಡ ಶಕ್ತಿಹೀನವಾಗಿದೆ. ಅಂದರೆ ಪ್ರಾಕೃತ ಸಕಲ ಭೋಗಗಳನ್ನು ಮಾಡ್ತಾ 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 ಇದ್ದರೂ ನಾವು ಶಕ್ತಿಹೀನರಾಗಿದ್ದೇವೆ. ಪ್ರಾಕೃತ ಭೋಗವನ್ನು ಸ್ವೀಕರಿಸದೇ ಇದ್ದ ಅನಶ್ನನ್ ಅನ್ಯ ಅವಿಚಾಶಕ್ತಿ. ಅವನು ಏನೂ ಇಲ್ಲಿ ಪ್ರಾಕೃತವಾದ ಇದದ್ದನ್ನೂ ಸ್ವೀಕರಿಸದೇ ಇದ್ದರೂ ಸಂಪೂರ್ಣ ಅವನು ಜ್ಞಾನ ಪ್ರಕಾಶದಿಂದ ಯುಕ್ತನಾಗಿದ್ದಾನೆ, ಸಕಲರಿಗೂ ಜ್ಞಾನವನ್ನು ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಂಡಂತಾಗುತ್ತಾರೆ. ಏಕೋ ಬಹುನಾಂ ವಿದದಾತಿ ಕಾಮಾನ್. ಆ ಸರ್ವೋತ್ತಮನಾದ ಪರಮಾತ್ಮನೇ ಎಲ್ಲರ ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ ಅಂತನ್ನುವ ಶ್ರುತಿ. ಇಚ್ಛೆಗಳನ್ನು ಪೂರ್ಣ ಮಾಡ್ತಾನೆ ಅಂದರೆ ಅವನ ಕಣ್ಣು ಮಾಡಿಸ್ಕೊಳ್ತಕ್ಕಂಥ ಜೀವರು ನಾವು ಅವನಕ್ಕಿಂತ ಒಂದೇ ಆಗಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೇ ಅಲ್ಲ, ಸತ್ಯಸ್ಯೋ ಅಶ್ಯ ಮಹಿಮಾ ಗಣೇಶವೋ ಯಜ್ಞೇಶು ವಿಪ್ರರಾಜ್ಯೆ. ಶ್ರೇಷ್ಠರಾದಂಥ ಬ್ರಾಹ್ಮಣರು ಯಜ್ಞಗಳನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇಂದ್ರಾಯ ಸ್ವಾಹ ಅಗ್ನೇಯ ಸ್ವಾಹ ಆಹುತಿ ಹಾಕ್ತಾರೆ, ತಮಗೋಸ್ಕರ ಹಾಕ್ತಾರೆ. ಇಲ್ಲ, ಸತ್ಯನಾದ ಸತ್ಯವಾದ ಮಹಿಮೆಯಿಂದ ಯುಕ್ತದ ಅಗ್ನಿ ವರುಣಾದಿ ನಾಮಗಳಿಂದ ಪ್ರತಿಪಾದ್ಯನಾದ ಭಗವಂತನಿಗೇನೆ ಆಹುತಿಯನ್ನು ಕೊಡ್ತಾರೆ ಅವರು. ಅಷ್ಟೇ ಅಲ್ಲ, ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾ. ಪರಮಾತ್ಮನ ಜೊತೆಯಲ್ಲಿ ಹಿಂದಿನ ಜನ್ಮದಲ್ಲಿ ಮುಕ್ತರಾದ ವ್ಯಕ್ತಿಗಳು ಅವನ ಜೊತೆಯಲ್ಲಿ ಇದ್ದು ಪರಮಾತ್ಮನ ಅನುಗ್ರಹದಿಂದ ಆನಂದ ಪಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಆನಂದ ಕೊಡುವವನೊಬ್ಬ, ಅವನಿಂದ ಆನಂದವನ್ನು ಸ್ವೀಕರಿಸುವರು ಮತ್ತೊಬ್ಬರು. ಅಲ್ಲಿಯೂ ಭೇದ ಇದೆ. ಶೃಣ್ವೇ ವೀರ ಉಗ್ರಂ ಉಗ್ರಂ ದಮಾಯನ್ ಅಂತಕ್ಕಂಥ ಮಂತ್ರದಲ್ಲಿ ನೋಡಪ್ಪ, ಕೇಳು, ಆ ಪರಮಾತ್ಮನ ನಂಬಿದರೆ ಅವನು ನಮಗೆ ಪೀಡಾಕರಾದಂಥ ಅಸುರಾದಿ ಸಕಲಗಳನ್ನು ದೂರ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದಾರೆ. ದೂರ ಮಾಡ್ತಾನೆ ಅಂದರೆ ನಮಗಾಗದೇ ಇದ್ದದನ್ನು ಮಾಡ್ತಾನೆ. ಅವನು ಸಮರ್ಥ,
ನಾವು ಅಸಮರ್ಥ, ಭೇದ ತಾನಾಗೇ ವ್ಯಕ್ತವಾಗ್ತದೆ. ಅಷ್ಟೇ ಅಲ್ಲ, ಮಗ್ನಸ್ಸೈ ಪರೇ ಜ್ಞಾನೇ ಕಿಂ ನ ದುಃಖತರಂ ಭವೇತ್. ನಾನೇ ದೇವರು ಅಂತ ತಿಳ್ಕೊಂಡಂತೇಳಿ ಯಾವ ವ್ಯಕ್ತಿ ಅಂತಾನೆ ಅವನಿಗೆ ದುಃಖವೇ. ಯಾರು ಪರಮಾತ್ಮ ಬೇರೆ ಅಂತ ತಿಳ್ಕೊಂಡಂತಾನೆ ಅವನ ಜ್ಞೇಯ, ಅವನು ಜ್ಞಾನ ಪಡೆಯತಕ್ಕಂಥವನು ನಾನು ಅಂತ ತಿಳ್ಕೊಂಡಾದರೆ ಆವಾಗ ಮಾತ್ರ ದುಃಖವಾಗ್ತದೆ. ಅಷ್ಟೇ ಅಲ್ಲ, ಮಹಾಭಾರತವು ಕೂಡ ಹೇಳ್ತದೆ, ಬಹವ ಪುರುಷ ರಾಜನ್ ಉತಾಹೋ ಏಕ ಏವತು. ನೀವು ಅನೇಕ ಜೀವ ಬ್ರಹ್ಮರನ್ನು ಬೇರೆ ಬೇರೆ ಒಪ್ತಿರೋ, ಅಥವಾ ಒಬ್ಬನೇ ಒಬ್ಬ ಜೀವಾತ್ಮ ಇದ್ದಾನೆ, ಅವನೇ ಪರಮಾತ್ಮ, ಅವನೇ ಬ್ರಹ್ಮ ಅಂತಂತೀರೋ ಅಂತಕೊಂಡು ಕೇಳಿದರೆ, ನೈತದಿಚ್ಛಂತ್ಯ ಪುರುಷಂ ಏಕಂ ಕುರುಕುಲೋದ್ವಹ. ಒಬ್ಬನೇ ಬ್ರಹ್ಮನೇ, ಇದರಿಂದ ಅಜ್ಞಾನದಿಂದ ಜಗತ್ತಾಗ್ತಾನೆ ಇತ್ಯಾಗ ಅಂತಾರೆ ಅನ್ನುವ ಮಾತು ಜ್ಞಾನಿಗಳು ಎಂದೂ ಒಪ್ಪೋದಿಲ್ಲ ಅನ್ನುವ ಪ್ರಭನ್ನು ಹೇಳಿದ್ದಾರೆ. ಅದಕ್ಕೋಸ್ಕರ ವಾಯುಪುರೋಕ್ತಲ್ಲಿಯೂ ಕೂಡ ನಾನು ಪರಮಾತ್ಮ ಭಿನ್ನರು, ಸರ್ವೋತ್ತಮ ನಾನು, ಅವನ ಅಧೀನ ಅಂತ ತಿಳ್ಕೊಂಡಂಥೇಳಿ ಯಾರು ಅವನನ್ನು ಉಪಾಸನೆ ಮಾಡ್ತಾರೆ ಅವರಿಗೆ ಪರಮಾತ್ಮ ತನ್ನ ಅನುಗ್ರಹವನ್ನು ಮಾಡ್ತಾನೆ ಅಂತ. ರಾಜನಿಂದ ಅನುಗ್ರಹ ಬೇಕಾಗಿದೆ. ನಾನೇ ರಾಜ ಅಂತಂದ ಕ್ಷಣಕ್ಕೆ ಅವನ ಸಿಂಹಾಸನ ಬಿಟ್ಕೊಡ್ತಾನೆ, ಜೈಲಿನಾಗ ಹಾಕ್ತಾನೆ. ಹಾಗೆ ಪರಮಾತ್ಮನ ಹಂತದಿದ್ದಾರೆ. ಅಷ್ಟೇ ಅಲ್ಲ, ಸರ್ವಜೀವರಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನೇ ಆಗಲಿಕ್ಕೆ ಸಾಧ್ಯ ಇದೆ. ನಾವು ಇಲ್ಲಿಂದ ಅಲ್ಲಿ ವ್ಯಾಪ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಈ 1.5 ಸ್ಕ್ವೇರ್ ಫೀಟ್ನಲ್ಲೇ ಇದ್ದೇವೆ. ಆದ್ದರಿಂದಾಗಿ ಅನುಪಪತ್ತೇ, ನಾವು ಎಲ್ಲರ ಅಂತರ್ಯಾಮಿಗಳಿಗೆ ಸಾಧ್ಯವಿಲ್ಲ, ಜೀವಾತ್ಮನು. ಆದ್ದರಿಂದಾಗಿ ಜೀವಾತ್ಮನೇ ಬ್ರಹ್ಮನಲ್ಲ. ಭೇದ ವ್ಯಪದೇಶಾಚ್ಯಾನ್ಯ ಅಂತ ತಿಳ್ಕೊಂಡಂಥೇಳಿ ಆನಂದಮಯಾಧಿಕರಣದಲ್ಲಿ ಬ್ರಹ್ಮನಿಂದ ಭಿನ್ನನಾಗಿರ್ತಕ್ಕಂಥವ್ರು ಉಳಿದವರು ಅಂತನ್ನುವ ಮಾತನ್ನು ಹೇಳಿದ್ದಾರೆ. ಆನಂದ ತಾರತಮ್ಯದಲ್ಲಿಯೂ ಕೂಡ ಯಾರು ಬೇರೆ ಬೇರೆ ಅಂತನ್ನೋದು ಹೇಳಿದ್ದಾರೆ. ಶಾರೀರಶ್ಚ ಉಭಯೇಪಿ ಭೇದೇನೇನು ಅಧೀಮತೆ ಅಂತ ತಿಳ್ಕೊಂಡಂಥೇಳಿ ಕಣ್ವ ಮಾಧ್ಯಂದಿನ ಶಾಖದಲ್ಲಿ ಪರಮಾತ್ಮನ ಜೀವನ ಅಂತರ್ಯಾಮಿಯಾಗಿ ಪರಮಾತ್ಮ ಅನೇಕ ರೂಪದಿಂದ ಇದ್ದರೂ ಕೂಡ ಅವನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಗತ ಭೇದ ಇಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಪೃಥಗುಪದೇಶ ಅಂತ ತಿಳ್ಕೊಂಡಂತಕ್ಕಂತಹ ಬ್ರಹ್ಮಸೂತ್ರದಲ್ಲಿ ಭಿನ್ನ ಅಚಿಂತ್ಯ, ಜೀವಸಂಗಾತ್ ಭಿನ್ನ ಅಚಿಂತ್ಯ ಅಂತ ತಿಳ್ಕೊಂಡಂತನ್ನುವ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಒಂದು ಸಲ ಬಾಲ್ಯವೇ ಶ್ರುತಿಯಲ್ಲಿ ಕಥೆ ಬರ್ತದೆ. ರುದ್ರದೇವರು ಜಗತ್ತಿಗೆ ತಿಳಿಸೋದಕ್ಕೋಸ್ಕರ ಬ್ರಹ್ಮದೇವರ ಹತ್ರ ಬಂದು ಹೇಳ್ತಾರೆ, ಬ್ರಹ್ಮ ನಾನು ನೀನು ಒಂದೇ ಅಲ್ಲ, ನಾನು ವಿಷ್ಣು ನೀನು ವಿಷ್ಣು ಎಲ್ಲ ಒಂದೇ ಅಲ್ಲ, ಯಾಕೆ ನಾವು ದೇವತೆ ಅವನು ದೇವತೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ಮಹಿಮಾವರುಣ್ಯೋ ಸತ್ಯಂಬಿದ ಸತ್ಯಂಬಿದ. ಇಲ್ಲಪ್ಪ, ನಮಗೂ ಪರಮಾತ್ಮನಿಗೂ ಭೇದ ಸತ್ಯ, ನಿನಗೂ ನನಗೂ ಭೇದ ಸತ್ಯ, ನಿನಗೂ ಪರಮಾತ್ಮನಿಗೂ ಭೇದ ಸತ್ಯ. ಆ ನಂತರ ಯಾರಾದರೂ ಬೇರೆ ಕೆಲವರು ಅದ್ವೈತವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂಥವರ ಮಾತನ್ನು ಮೈವಾವರುಣ್ಯ, ಅಭೇದದ ವಿಷಯ ಮೇಲೆ ವಿಶ್ವಾಸವನ್ನು ಇಡಬೇಡ ಅಂತ ತಿಳ್ಕೊಂಡಂತಂದಿದ್ದಾರೆ. ಇಷ್ಟು ಶ್ರುತಿಗಳ ಪ್ರಮಾಣವನ್ನು ಆಚಾರ್ಯರು ಕೊಟ್ಟಿದ್ದಾರೆ. ಇಷ್ಟೇ ಇದೆ ಅಂತ ತಿಳಿದುಕೊಳ್ಬೇಡಿ. ಸಂಪೂರ್ಣ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇನ್ನೂ ಅನೇಕ ರೀತಿಯಾದಂಥ ಉದಾಹರಣೆಗಳನ್ನು ಕೊಡ್ತಾರೆ. ಕೊನೆಗೆ ಸ್ಮೃತಿಗಳ ಉದಾಹರಣೆಯನ್ನು ಕೊಡ್ತಾರೆ. ಸ್ಮೃತಿ ಮಹಾಸಂಹಿತಾದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ತ್ರಿವಿಧಂ ಜೀವಸಂಘಂಚ ಪರಮಾತ್ಮಾನಮವ್ಯಯಂ. ಜೀವರಲ್ಲಿಯೂ ಕೂಡ ತಾರತಮ್ಯ ಇದೆ. ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸರ ಜೀವರು ಅಂತ ತಿಳ್ಕೊಂಡಂತೇಳಿ. ಅದರಲ್ಲಿ ಸಾತ್ವಿಕ ಜೀವರು ಮಾತ್ರ ಪರಮಾತ್ಮ ಅನುಗ್ರಹದಿಂದ ಮೋಕ್ಷವನ್ನು ಹೊಂದುತ್ತಾರೆ, ಉಳಿದವರು ಹೊಂದೋದಿಲ್ಲ. ಇನ್ನು ನಾನೇ ದೇವರು ಅಂತಂತನಂತೂ ಸರ್ವತಾ ಹೊಂದೋದಿಲ್ಲ ಅಂತ ಹೇಳ್ತಾರೆ. ಕೆಲವರು ಅಪಂಡಿತರು ಜೀವೇಶ್ವರರ ಅಭೇದ ಹೇಳ್ತಾರೆ, ಆದರೆ ಅವರು ಹೊಂದೋದು ಅತ್ಯಂತ ಅಂಧಂತಮಸ್ಸು ಅಂತ ತಿಳ್ಕೊಂಡಂತ ಇದ್ದಾರೆ. ಪರಾಧೀನಶ್ಚ ಬದ್ಧಶ್ಚ, ನಾವು ಪರಾಧೀನರು, ಸಂಸಾರದಲ್ಲಿ ಬದ್ಧರು, ಸ್ವಲ್ಪ ಅಲ್ಪ ಜ್ಞಾನ ಅಲ್ಪ ಸುಖ ಉಳ್ಳತಕ್ಕಂಥವರು, ನಮ್ಮ ಶಕ್ತಿಯೂ ಅಲ್ಪ. ಆ ನಂತರ ನಮ್ಮಲ್ಲಿ ಅನೇಕ ದೋಷಗಳಿವೆ. ಇದು ಜೀವಾತ್ಮನ ಪರಿಸ್ಥಿತಿ. ಆ ಪರಮಾತ್ಮ ಸರ್ವಜ್ಞ, ಸರ್ವಾಂತರ್ಯಾಮಿ, ಸ್ವತಂತ್ರ. ಅವನಿಂದ ಅವನು ನಾನು ಎಂದಿಗೂ ಒಂದಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತ ಅಂದಿದ್ದಾರೆ. ಎಲ್ಲೆಲ್ಲಿ
ನಾನು ನನ್ನಲ್ಲಿ ಪರಮಾತ್ಮನು ಅನಿಸದೆ ಅಂತಂದಾಗ ಅಲ್ಲಿ ಅಂತರ್ಯಾಮಿಯಾದಂಥ ಪರಮಾತ್ಮನ ವರ್ಣನೆ ಇರ್ತೇ ಹೊರತು ಅದು ಜೀವನ ವರ್ಣನೆ ಸರ್ವಿತಾ ಇರೋದಿಲ್ಲ ಅಂತಿಕೊಂಡಂತಕ್ಕಂಥ ಮಾತನ್ನು ತಪ್ಪದೇ ತಿಳಿದುಕೊಳ್ಳಬೇಕು. ಅಸ್ಯಸ್ಮಿತ್ವಮಹಂ ಸ್ವಾತ್ಮೆ ತಬಿದಾ ಗೋಚರೋ ಯತಃ ಸರ್ವಾಂತರಾತ್ ಪುರುಷಃ ಅಂತರ್ಯಾಮಿ ನಿಯಾಮನನ್. ನನ್ನೊಳಗಿದ್ದು ಪ್ರೇರಣೆ ಮಾಡ್ತಾ ಇದ್ದಾನೆ, ನನಗೆ ಹೀಗೆ ಮಾಡು ಅಂತ ಹೇಳ್ತಾ ಇದ್ದಾನೆ, ನನಗೆ ಹೀಗೆ ಮಾಡಬೇಡ ಅಂತ ಹೇಳ್ತಾ ಇದ್ದಾನೆ. ಅಂತರ್ಯಾಮಿಯಾದ ಪರಮಾತ್ಮ ಅನುಭವ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತದೆ. ಆದರೆ ಅಯೋಗ್ಯರಾದಂಥ ಅಸುರರು ಮೋಹಿತರಾಗಿ ನಾನೇ ದೇವರು ಅಂತ ತಿಳ್ಕೊಂಡಂತಾರೆ, ಅದಕ್ಕೆ ಅಂಧತಮಸ್ಸಿನಲ್ಲಿ ಬೀಳ್ತಾರೆ. ಆದ್ದರಿಂದಾಗಿ ಭೇದ ಇದು ಸತ್ಯ, ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ತಿಳ್ಕೊಂಡಂತನ್ನೋದು ಪ್ರತ್ಯಕ್ಷದಿಂದಲೂ ಸಾಧ್ಯವಿಲ್ಲ, ಯುಕ್ತಿ ಅನುಮಾನದಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ, ಆಗಮದಿಂದಲೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದಾಗಿ ಈ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ ಅಂತ ತಿಳ್ಕೊಂಡಂಥೇಳಿ ತಿಳಿದುಕೊಳ್ಳಲೇಬೇಕು ಅಂತನ್ನೋ ಮಾತನ್ನು ಹೇಳ್ತಾರೆ. ಯಾಕೆಂತಂದರೆ ಪ್ರಕೃತಿಯ ಜಡ ಪ್ರಕೃತಿಗೆ 3 ಗುಣಗಳು: ಸತ್ವಗುಣ, ರಜೋಗುಣ, ತಮೋಗುಣಗಳು. ಇವು ಯಾವ ಗುಣಗಳು ಪ್ರಾಕೃತ ಗುಣಗಳು ಪರಮಾತ್ಮನಿಗೆ ಇಲ್ಲ. ಇದರಿಂದ ಅವನು ನಿರ್ಲಿಪ್ತ. ಅದಕ್ಕೋಸ್ಕರ ಅವನಿಗೆ ನಿರ್ಗುಣ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಲ್ಲ, ಅನೇಕ ಸಲ ನಿರ್ಗುಣ ಶಬ್ದ ಬರ್ತದಲ್ಲ ಅಂತ ತಿಳ್ಕೊಂಡಂತಂದರೆ ಅದಕ್ಕೋಸ್ಕರ ಒಂದು ಚಾಲೆಂಜ್ ಇದೆ. ಎಷ್ಟು ಸಲ ನಿರ್ಗುಣ ಶಬ್ದ ಬಂದಿದೆ, ಅದರ ಜೊತೆ ಸಗುಣ ಶಬ್ದವೂ ಬಂದಿದೆ. ಅಂದರೆ ಪರಮಾತ್ಮ ಪ್ರಾಕೃತ ಗುಣರಹಿತನಾದ್ದರಿಂದಾಗಿ ನಿರ್ಗುಣ, ಅಪ್ರಾಕೃತ ಗುಣಯುಕ್ತನಾದ್ದರಿಂದಾಗಿ ಅವನು ಸಗುಣ, ಗುಣಪೂರ್ಣ. ಆದರೂ ಭಗವಂತ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ ಸೃಷ್ಟಿ ಮಾಡೋದಕ್ಕೋಸ್ಕರ ಮೂಲ ಪ್ರಕೃತಿಯಿಂದ ತಾನು ಈ ಸತ್ವ ರಜಸ್ತಮೋ ಗುಣಗಳನ್ನು ತೆಗೆದುಕೊಂಡು ಮೂಲ ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ಪ್ರೇರಣೆ ಮಾಡಿ ಸೃಷ್ಟಿಗೋಸ್ಕರ ರಜೋಗುಣವನ್ನು ತಾನು ಸ್ವೀಕಾರ ಮಾಡ್ತಾನೆ, ತೆಗೆದುಕೊಳ್ತಾನೆ. ಅದು ಇಲ್ಲದೇ ದರ್ಶನ ಮಾಡಿ ಬರೋದಿಲ್ಲ ಅಂತಲ್ಲ, ಜಗತ್ತಿಗೆ ತಿಳಿಸ್ಕೊಡ್ಬೇಕಲ್ಲ ನೀವು ಹೀಗೆ ಮಾಡಿ ಅಂತೇಳಿ. ಪಾಲನೆಗೋಸ್ಕರ ಸತ್ವಗುಣವನ್ನು ಸ್ವೀಕರಿಸ್ತಾನೆ, ಸಂಹಾರಕ್ಕೋಸ್ಕರ ತಾನು ತಮೋಗುಣವನ್ನು ಸ್ವೀಕರಿಸ್ತಾನೆ. ಆಗ ತಾನೇ ಬ್ರಹ್ಮ, ನನ್ನ ಹೆಸರಿನಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಅಂತ ಹೆಸರಿನಿಂದ ಇದ್ದು ಭಗವಂತನೇ ಸೃಷ್ಟಿ ಮಾಡ್ತಾನೆ. ವಿಷ್ಣು ತಾನೇ ಪಾಲನೆ ಮಾಡ್ತಾನೆ, ರುದ್ರನಲ್ಲಿಯೂ ತಾನೇ ಇದ್ದುಕೊಂಡು ಈ ಸಂಪೂರ್ಣವಾಗಿರ್ತಕ್ಕಂಥ ಪ್ರಳಯಾದಿಗಳನ್ನು ಕೂಡ ಮಾಡ್ತಾನೆ. ಆದ್ದರಿಂದಾಗಿ ಅವನ ಸೇವೆ ಮಾಡೋದಕ್ಕೋಸ್ಕರ ಪ್ರಕೃತಿ ನಿಯಾಮಕಳಾಗಿರ್ತಕ್ಕಂತಹ ರಮಾದೇವಿ ಶ್ರೀರೂಪದಿಂದ ಸತ್ವಗುಣದಲ್ಲಿ ಇದ್ದುಕೊಂಡು ಪಾಲನೆ ಮಾಡ್ತಾಳೆ, ಭೂರೂಪದಿಂದ ರಜೋಗುಣದಲ್ಲಿದ್ದು ಪರಮಾತ್ಮನ ಸೃಷ್ಟಿಯ ಕಾರ್ಯದಲ್ಲಿ ತನ್ನ ಸೇವೆಯನ್ನು ಮಾಡ್ತಾಳೆ. ಆ ನಂತರ ದುರ್ಗಾರೂಪದಿಂದ ತಮೋಗುಣ ಕಾರಣದ ದುರ್ಗಾರೂಪದಿಂದ ತಾನು ಭಗವಂತನ ಜೊತೆಯಲ್ಲಿದ್ದುಕೊಂಡು ಜಗತ್ತಿನ ಸಂಹಾರದ ಕ್ರಿಯೆಗಳನ್ನು ಅವಳು ಮಾಡ್ತಾಳೆ. ಆದ್ದರಿಂದಾಗಿ ಹಾಗಾದರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅಂತ ತಿಳ್ಕೊಂಡಂತಂದರೆ ಉದಾಹರಣೆ ನಾವು ಹೇಳೋಣ. ಕಟ್ಟಿಗೆಯಲ್ಲಿ ಅಗ್ನಿ ಇದೆ, ಆದರೆ ಅಗ್ನಿ ಹೊತ್ಕೊಂಡಿಲ್ಲ ಬಿಟ್ಟಿಲ್ಲ, ಅಗ್ನಿ ಅಭಿವ್ಯಕ್ತ ಆಗಿಲ್ಲ. ಅದರಿಂದ ನಮಗೇನು ಭಾಳ ಉಪಯೋಗ ಇಲ್ಲ. ಅದಕ್ಕಿಂತಲೂ ಶ್ರೇಷ್ಠ ಯಾವಾಗ ಉರಿ ಹೊತ್ತು ಉಗಿಯಾಗಿ ಅದು ಮೋಡಾಗಲಿ ಪರಿಣಾಮವಾಗ್ತದೆ, ಆ ಸಾಮಾನ್ಯ ಕಟ್ಟಿಗೆಗಿಂತ ಅದು ಧೂಮ, ಅದು ಶ್ರೇಷ್ಠ. ಅದಕ್ಕಿಂತಲೂ ಮೋಡವನ್ನು ರಚಿಸಿ ಅಲ್ಲಿಂದ ಮಳೆಗರೆಯತಕ್ಕಂಥ ಆ ಪರ್ಜನ್ಯ ನಾಮಕನಾದ ಪರಮಾತ್ಮ ಶ್ರೇಷ್ಠ. ಆದ್ದರಿಂದಾಗಿ ರುದ್ರದೇವರು ತಮೋಭಿಮಾನಿಯಾದಂಥ ರುದ್ರದೇವರಿಗಿಂತ ರಜೋಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮದೇವರು ಶ್ರೇಷ್ಠ. ಬ್ರಹ್ಮದೇವರು ಶ್ರೇಷ್ಠರಾದ್ದರಿಂದ ಅವ್ರಿಗಿಂತಲೂ ಪರಮಾತ್ಮ ಶ್ರೇಷ್ಠ ಅಂತ ತಿಳ್ಕೊಂಡಂದಿದ್ದ. ಇದರಲ್ಲಿಯೂ ಕೂಡ ಯಾರಲ್ಲಿ ಸತ್ವಗುಣ ಹೆಸೆತ್ತಿದೆ, ಅಂದರೆ ಸಾತ್ವಿಕ ಜೀವರು ಅಂತೇನಿದ್ದಾರೆ, ಅಂದರೆ ಪರಮಾತ್ಮನೇ ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ಉಪಾಸನೆ ಮಾಡ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರು ಅವನೇ ಇವನು ಹೊರತು ಇವನೇ ನಮ್ಮ ಗತಿ ಅಂತೇಳಿ ಅನನ್ಯವಾಗಿ ಅವನನ್ನೇ ಅವನ ಭಕ್ತಿಯನ್ನೇ ಮಾಡ್ತಾರೆ. ಆದ್ದರಿಂದ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಇನ್ನು ಮಧ್ಯಮ ಭಕ್ತರು ಅಂತ ತಿಳ್ಕೊಂಡಂತೇನಿದ್ದಾರೆ, ಸ್ವಲ್ಪ ರಜಪ್ರಚುರರು ಅಂತ ತಿಳ್ಕೊಂಡಂತೇನಿದ್ದಾರೆ, ಅವರಿಗೆ ಸಂಪತ್ತಿ ಬೇಕು,
ಸಂಪತ್ತಿ ಬೇಕಾದಾಗ ಲಕ್ಷ್ಮೀ ಕಡೆ ಹೋಗ್ತಾರೆ. ಆ ನಂತರ ಕಷ್ಟ ದೂರ ಆಗಬೇಕಾದ್ರೆ ಶನಿ ಹತ್ರ ಹೋಗ್ತಾರೆ. ಆ ನಂತರ ಕೆಲಸವಾಗಬೇಕಾಗಿದ್ದರೆ ಹನುಮಂತ ದೇವ್ರ ಹತ್ರ ಹೋಗ್ತಾರೆ. ಒಮ್ಮೆ ಅಲ್ಲಿ, ಒಮ್ಮೆ ಇಲ್ಲಿ, ಒಮ್ಮೆ ಇಲ್ಲಿ, ಒಮ್ಮೆ ಇಲ್ಲಿ. ಆದರೆ ಎಲ್ಲ ಕಡೆಯಲ್ಲಿಯೂ ಅಂತರ್ಯಾಮಿಯಾಗಿದ್ದುಕೊಂಡು ಭಗವಂತನೇ ನಮ್ಮ ರಕ್ಷಕ ಅಂತ ಅನ್ನೋದನ್ನು ಮರೆತು ಬಿಡ್ತಾರೆ. ಇನ್ನು ತಮೋಗುಣಿಗಳು ಆ ಬಾಬಾ, ಈ ಬಾಬಾ, ಆ ಭೂತ, ಈ ಪ್ರೇತ, ಈ ರೀತಿಯಾಗಿರ್ತಕ್ಕಂಥ ಈ ಭೂತವನ್ನು ಆರಾಧನೆ ಮಾಡೋಣ, ಆ ಭೂತವನ್ನು ಆರಾಧನೆ ಮಾಡೋಣ ಅಂತ ತಿಳ್ಕೊಂಡು ಅಂತೇಳಿ ಆ ರೀತಿಯಾಗಿ ಹೋಗಿ ಅಂದಂಥ ಮನಸ್ಸಿಗೆ ಹೊರಟೋಗ್ತಾರೆ. ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನು ನೋಡಿದರೆ ಅಷ್ಟೇ ಒಂದೇ ಅಲ್ಲ, ಉಳಿದ ಮಹಾಭಾರತ, ಭಾಗವತ ಇದೆ, ಮಹಾಭಾರತ, ಹರಿವಂಶ, ಉಳಿದ ಎಲ್ಲ ಪುರಾಣಗಳನ್ನು ನೋಡಿದರೆ ಒಂದೇ ಒಂದು ವಿಶಿಷ್ಟವಾದ ತತ್ವ ಹೊರಡ್ತದೆ. ನಾರಾಯಣನೇ ಸರ್ವೋತ್ತಮ, ಅವನನ್ನೇ ಸೇವಿಸಬೇಕು, ಅವನೇ ಸಕಲ ವೇದಶಾಸ್ತ್ರ ಗಮ್ಯ ಅಂತ ತಿಳ್ಕೊಂಡಂತೆ. ಆದ್ದರಿಂದ ನಾವು ಯಮ, ನಿಯಮ, ಆಸನ, ಪ್ರಾಣಾಯಾಮಾದಿ ಅಷ್ಟಾಂಗ ಯೋಗಗಳನ್ನಾಗಲಿ, ಸಂಧ್ಯಾವಂದನೆಯನ್ನಾಗಲಿ, ಪೂಜೆಯನ್ನಾಗಲಿ, ನೈವೇದ್ಯ ಯಜ್ಞಯಾಗಾದಿಗಳನ್ನಾಗಲಿ ಏನು ಮಾಡಿದರೂ ಕೂಡ ಭಗವಂತ ಪ್ರೀತನಾಗಲಿ ಅಂಥೇಳಿ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಪ್ರಿಯತಾಂ ಅನೇನ ಗಣಪತಿ ಪೂಜನೇನ ಗಣಪತ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ಪ್ರಿಯತಾಂ ಅನೇನ ಪಾರ್ವತೀ ಪೂಜನೇನ ಪಾರ್ವಂತ್ಯಂತರ್ಗತ ರುದ್ರಾಂತರ್ಗತ ಸಂಕರ್ಷಣಾತ್ಮಕ ಶ್ರೀಹರಿ ಪ್ರಿಯತಾಂ. ಈ ರೀತಿಯಾಗಿ ಎಲ್ಲವೂ ಕೂಡ ನಾವು ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಪರಮಾತ್ಮನಿಗೆ ಸರ್ವಸಮರ್ಪಣೆ ಮಾಡಿದರೆ ಆಗಲೇ ಹೇಳಿದಂತೆ ಕ್ರಮವಾಗಿ ಅಪರೋಕ್ಷ ಜ್ಞಾನವಾಗ್ತದೆ. ಯಾಕೆ ಮೋಕ್ಷ ತೊಗೊಂಡು ಏನು ಮಾಡಬೇಕು? ಬ್ರಹ್ಮದೇವರನ್ನು ದುಂಬಾಲು ಬಿದ್ದರೆ ಸತ್ಯಲೋಕ ಕೊಡ್ತಾರೆ. ರುದ್ರದೇವರು ಉಪಾಸನೆ ಮಾಡಿದರೆ ಕೈಲಾಸದಲ್ಲಿ ಹೋಗಿರ್ತೇವೆ ನಾವು. ಇನ್ನು ಜನೋಲೋಕ, ತಪೋಲೋಕ, ಆ ದೇವತೆಗಳು ಈ ದೇವತೆಗಳು ಉಪಾಸನೆ ಮಾಡಿದರೆ, ಆದರೆ ಅದಕ್ಕೆ ಹೇಳ್ತಾರೆ ಇಲ್ಲ, ನೀ ಹೇಳೋದು ನಿಜ, ಆದರೆ ಇವೆಲ್ಲವೂ ಒಂದು ದಿವಸ ಹೊರಟೋಗ್ತಾರೆ. ಆ ಬ್ರಹ್ಮಭುವನಾನ್ ಲೋಕ ಪುನರಾವರ್ತಿನ ಅರ್ಜುನ ಅಂತ ತಿಳ್ಕೊಂಡು ಅಂತೇಳಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಎಲ್ಲವೂ ನಾಶವಾಗ್ತದೆ. ಭಗವಂತನ ಸಾಮೀಪ್ಯ ಮಾತ್ರ ನಾಶವಾಗುವುದಿಲ್ಲ, ವೈಕುಂಠ ಮಾತ್ರ ನಾಶವಾಗುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ದಿನಾಲು ಸೃಷ್ಟಿಯನ್ನು ನೋಡುವಾಗ ಈ ಪ್ರಕೃತಿಗೆ, ಈ ಗಡಿಗೆಗೆ ಮಣ್ಣು ಉಪಾದಾನ ಕಾರಣ, ಆದರೆ ನಿಮಿತ್ತ ಕಾರಣನಾಗಿ ಪರಮಾತ್ಮನೇ ಕುಂಬಾರನಲ್ಲಿ ಗಡಿಗೆಯನ್ನು ಮಾಡಿದ್ದಾನೆ. ರುಚಿಕರವಾದ ಅಡುಗೆಗಳಿಗೆ ಅಕ್ಕಿ ಬೇಳೆಗಳು ಉಪಾದಾನ ಕಾರಣಗಳು. ಆ ನಂತರ ಅದರ ಅಡುಗೆ ಮಾಡುವವನಲ್ಲಿ ಪರಮಾತ್ಮ ತಾನು ಇದ್ದು ನಿಮಿತ್ತ ಕಾರಣನಾಗಿ ಅವನ ಕಡೆಯಿಂದ ಆ ಕ್ರಿಯೆಗಳನ್ನು ಮಾಡಿಸ್ತಾನೆ. ಪ್ರತಿಯೊಂದು ಕ್ರಿಯೆಯಲ್ಲಿಯೂ ತನ್ನ ನಾಮಕ, ತನ್ನ ನಿಯಾಮಕ, ತತ್ಪ್ರೇರಕನ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯ ಇದೆ. ಆದರೆ ಶಾಸ್ತ್ರ ಓದದೇ ಇದ್ದವರು, ಪುರಾಣಗಳನ್ನು ಕೇಳದೇ ಇರತಕ್ಕಂಥ ವ್ಯಕ್ತಿಗಳು ನಾನು ಮಾಡಿದೆ, ಇವನು ಮಾಡಿದ, ನಿನ್ನಿಂದ ಆಯ್ತಪ್ಪ ಅಂದ್ಕೊಂಡು ಅಂತೇಳಿ ಅವನಿಗೆ ಹೇಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಪರಮಾತ್ಮನನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಇಂಥ ಭಗವಂತ ಸ್ವಗತ ಭೇದ ವರ್ಜಿತನಾದ ಅನಂತ ಜೀವರಾಶಿಗಳಲ್ಲಿ, ಅನಂತ ಜಡಜಡಗಳಲ್ಲಿಯೂ, ಪ್ರತಿಯೊಂದು ಕಣಕಣಗಳಲ್ಲಿಯೂ ಕೂಡ ಪರಮಾತ್ಮ ಪ್ರೇರಕನಾಗಿ ಅಲ್ಲಿ ಇದ್ದು ಈ ಜಗತ್ತಿನ ಕಾರ್ಯವನ್ನು ನಡೆಸ್ತಾ ಇರತಕ್ಕಂಥ ಭಗವಂತ ಎಷ್ಟೇ ರೂಪದಿಂದ ಇದ್ದರೂ ಸ್ವಗತ ಭೇದ ವಿವರ್ಜಿತನಾಗಿ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಇಂಥ ಭಗವಂತನಿಗೆ ನಾವು ಶರಣು ಹೋಗೋಣ ಅಂತ ತಿಳ್ಕೊಂಡು ಅಂತೇಳಿ ಇದೇ ಪ್ರೇಯ ಮಾರ್ಗ, ಇದೇ ತತ್ವಜ್ಞಾನ, ಇದೇ ಅಪರೋಕ್ಷ ಜ್ಞಾನ. ಇದರಿಂದಲೇ ಅಪರೋಕ್ಷ ಜ್ಞಾನ ಪ್ರಾರಂಭ ನಮಗೆ ಪ್ರಾಪ್ತವಾಗ್ತದೆ. ಈ ಅಪರೋಕ್ಷ ಜ್ಞಾನವಾದ ಮೇಲೆಯೇ ನಾವು ಪರಮಾತ್ಮನ ಸಂಪೂರ್ಣ ಏಕಾಂತ ಭಕ್ತರಾಗಿ ನಿಶ್ಚಿತವಾಗಿ ಮೋಕ್ಷವನ್ನು ಹೊಂದುತ್ತೇವೆ. ಇದು ಭಾಗವತದಲ್ಲಿರ್ತಕ್ಕಂಥ ಒಂದು ಕ್ರಮ. ನಿನ್ನೆ ಇವತ್ತಿನದನ್ನು ತಿಳಿದುಕೊಂಡು ಇದೇ ಶ್ರೇಯ ಮಾರ್ಗ, ಇದೇ ತತ್ವಜ್ಞಾನ, ಆ ತತ್ವನೇ ಪರಮಾತ್ಮ, ಅವನ ಭಕ್ತಿಯೇ ಸಾಧನ, ಅವನ ಅರ್ಪಣ ಬುದ್ಧಿಯಿಂದಲೇ ಕ್ರಿಯೆಗಳನ್ನು ಮಾಡ್ತಾ ಇದ್ದರೆ ನಾವು ನಿಶ್ಚಿತವಾಗಿಯೂ ಮುಕ್ತಿಯನ್ನು ಪಡಿತೇವೆ ಅಂಥೇಳಿ ನಾವು ತಿಳಿದುಕೊಳ್ಳಬೇಕು. ಅಂತಂದಾಗ ಪರಮಾತ್ಮ ಮತ್ತೇನು ನಮಗೆ ಉಪಕಾರ ಮಾಡ್ತಾನೆ ಅಂಥೇಳಿ ಶೌನಕರು ಕೇಳಿದಾಗ, ಪರಮಾತ್ಮನ ಅವತಾರ ರೂಪದಿಂದ ಹೇಗೆ ಉಪಕಾರ ಮಾಡ್ತಾನೆ ಅಂತನ್ನೋದನ್ನು
ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣಮಸ್ತು.